ನ ನ ನ ನ ನ ನ ನ ಶಂಕರ ಪೂಜಿತೆ ಶಾರದೆ ಸರ್ವಸಹೋದರಿ ಶಾರದೆ ಶಂಕರ ಪೂಜಿತೆ ಶಾರದೆ ಸರ್ವಸಹೋದರಿ ಶಾರದೆ ಶಂಕರ ಪೂಜಿತೆ ಶಾರದೆ ಸರ್ವಸಹೋದರಿ ಶಾರದೆ ಅಭೀಷ್ಟವರದೆ ಶಾರದೆ ಅದ್ಭುತ ಚರಿತೆ ಶಾರದೆ ಅಭೀಷ್ಟವರದೆ ಶಾರದೆ ಅದ್ಭುತ ಚರಿತೆ ಶಾರದೆ ಶೃಂಗಗಿರಿಸ್ತೆ ಶಾರದೆ ಶ್ರುತಿ ಪ್ರತಿಪಾದ್ಯೆ ಶಾರದೆ ಶೃಂಗಗಿರಿಸ್ತೆ ಶಾರದೆ ಶ್ರುತಿ ಪ್ರತಿಪಾದ್ಯೆ ಶಾರದೆ ಶಂಕರ ಪೂಜಿತೆ ಶಾರದೆ ಸರ್ವಸಹೋದರಿ ಶಾರದೆ ಶಂಕರ ಪೂಜಿತೆ ಶಾರದೆ ಮಂಗಳದಾಯಿನಿ ಶಾರದೆ ಸಂಗೀತ ಪ್ರಿಯೆ ಶಾರದೆ ಮಂಗಳದಾಯಿನಿ ಶಾರದೆ ಸಂಗೀತ ಪ್ರಿಯೆ ಶಾರದೆ ಕಾಮಿತವರದೆ ಶಾರದೆ ಕೋಮಲ ಚರಣೆ ಶಾರದೆ ಕಾಮಿತವರದೆ ಶಾರದೆ ಕೋಮಲ ಚರಣೆ ಶಾರದೆ ಕಾಮಿತವರದೆ ಶಾರದೆ ಕೋಮಲ ಚರಣೆ ಶಾರದೆ ಶಂಕರ ಪೂಜಿತೆ ಶಾರದೆ ಸರ್ವಸಹೋದರಿ ಶಾರದೆ ಶಂಕರ ಪೂಜಿತೆ ಶಾರದೆ ಶಂಕರ ಪೂಜಿತೆ ಶಾರದೆ ಶಂಕರ ಪೂಜಿತೆ ಶಾರದೆ ಶಾರದೆ ಶಾರದೆ. ವೆಲ್ಕಮ್ ಟು ಎವ್ರಿವನ್. ಇಲ್ಲಿ ಎಷ್ಟು ಜನಕ್ಕೆ ಆರೋಗ್ಯದ ಸಮಸ್ಯೆ ಇದೆ? ನಾನು ಹೇಳ್ತೀನಿ, ಆರೋಗ್ಯದ ಸಮಸ್ಯೆ ಯಾರಿಗೂ ಇಲ್ಲ. ಎಷ್ಟು ಜನ ಒಪ್ಕೊಂತೀರಾ ಇದನ್ನು? ಎಷ್ಟು ಜನ ಒಪ್ಕೊಂತೀರಾ ಆರೋಗ್ಯ ಸಮಸ್ಯೆ ಯಾರಿಗೂ ಇಲ್ಲ? ಯಾಕೆ ಒಪ್ಕೊಂತೀರಾ? ಎಲ್ಲರಿಗೂ ಇರೋದು ಸಮಸ್ಯೆ ಅನಾರೋಗ್ಯದ್ದು, ಆರೋಗ್ಯದ ಸಮಸ್ಯೆ ಯಾರಿಗೂ ಇಲ್ಲ. ಸರಿ ಅಲ್ವಾ? ಇವತ್ತು ನಾನು ಹೇಳೋ ಸ್ಪೀಚಲ್ಲಿ ಯಾರಿಗೂ, ಪ್ರತಿಯೊಂದು ಆರೋಗ್ಯದ ಸ್ಪೀಚ್ನಲ್ಲಿ ಎಲ್ಲರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಹೇಳ್ತಾರೆ. ನಿಮಗೆ ಭಾಳ ಆ್ಯಕ್ಟಿವಿಟೀಸ್ ಅಡಿಷ್ನಲಿ ಮಾಡೋದಕ್ಕೆ ಹೇಳ್ತಾರೆ. ಭಾಳ ಜನ ಮಾಡೋದಿಲ್ಲ ಅದನ್ನು. ಕರೆಕ್ಟ್ ಅಲ್ವಾ? ಇವತ್ತಿನ ಸ್ಪೀಚಲ್ಲಿ ನಾನು ನಿಮಗೆ ಯಾವುದೇ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೇಳಲ್ಲ. ನೀವೇನು ಡೈಲಿ ಮಾಡ್ತಾಯಿದ್ದೀರೋ ಆ ಆ್ಯಕ್ಟಿವಿಟೀಸ್ ಮಾತ್ರನೇ ನೀವು ಮಾಡೋದು. ಅದರಲ್ಲಿ ಒಂದು ಸ್ವಲ್ಪ ಅಲೈನ್ಮೆಂಟ್ ಹೇಳ್ತೀನಿ ಅಷ್ಟೇ. ನೀವು ಪ್ರತಿದಿನ ಎಲ್ಲರೂ 6 ಗಂಟೆಗಿಂತ ಮುಂಚೆ ಎಷ್ಟು ಜನ ಎದ್ದೇಳ್ತೀರಾ? ಯೋಗಾಭ್ಯಾಸ ಮಾಡದೇ ಇರಿದ್ರೆ ಆವಾಗಲೂ ಅಷ್ಟೊತ್ತಿಗೆ ಎದ್ದೇಳ್ತೀರಾ? ಎದ್ದ ತಕ್ಷಣಕ್ಕೆ ಮೋಷನ್ ಪಾಸ್ ಮಾಡೋಕ್ಕೆ ಎಷ್ಟು ಜನ ಹೋಗ್ತೀರಾ? ಎದ್ದ ತಕ್ಷಣಕ್ಕೆ ಹೋಗ್ತೀರಾ? ಓಕೆ. ಮೋಷನ್ ಪಾಸ್ ಮಾಡೋದ್ರಲ್ಲಿ ಸ್ಟ್ರಗಲ್ ಮಾಡ್ತಾ ಇರೋದು ಎಷ್ಟು ಜನ ಇದ್ದೀರಾ? ಎಷ್ಟು ಜನಕ್ಕೆ ಕಾನ್ಸ್ಟಿಪೇಷನ್ ಆಗಿದೆ? ಒಬ್ರಿಗೇನಾ? ಇನ್ಯಾರಿಗೂ ಕಾನ್ಸ್ಟಿಪೇಷನ್ ಇಲ್ವಾ?
ಹಾಂ, ಸರಿ. ನಿಮ್ಮ ಪ್ರಕಾರ ಕಾನ್ಸ್ಟಿಪೇಷನ್ ಅಂದರೆ ಏನು? ಅಷ್ಟೇನಾ? ಕಾನ್ಸ್ಟಿಪೇಷನ್ ಅಂದರೆ ಅಷ್ಟೇನಾ? ಕಾನ್ಸ್ಟಿಪೇಷನಲ್ಲಿ ಎಷ್ಟು ವಿಧ ಇದೆ ಅದನ್ನು ಹೇಳ್ತೀನಿ. ನೀವು ಮೋಷನಿನ ಸಮಸ್ಯೆ ಇಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ನೀವು ಮೋಷನ್ ಪಾಸ್ ಮಾಡೋಕ್ಕೆ ಹೋಗ್ತೀರಾ, ಆವಾಗ ನಿಮಗೆ ಕಾನ್ಸ್ಟಿಪೇಷನ್ ಇರೋದಿಲ್ಲ. ದಿನಕ್ಕೆ 2-3 ಸತಿನ ಊಟ ಮಾಡ್ತೀವಿ, 2 ಸತಿನಾದರೂ ಮೋಷನ್ ಪಾಸ್ ಮಾಡಬೇಕು. 2 ಸತಿನೂ ಆಗಲಿಲ್ಲ ಅಂದರೆ ಕೊನೆ ಪಕ್ಷ 1 ಸತಿನಾದರೂ ಆಗಲೇಬೇಕು. 1 ಸತಿನೂ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಾಡಿನಲ್ಲಿ ಟಾಕ್ಸಿನ್ ತುಂಬ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ತುಂಬ ಜಾಸ್ತಿ ಇರುತ್ತೆ. 1 ಸತಿನೂ ಆಗದೆ ಹೋದ್ರಿ 2 ದಿನಕ್ಕೆ 1 ಸತಿ ಆಗೋರಿದ್ದಾರೆ, 3 ದಿನಕ್ಕೆ 1 ಸತಿ ಆಗೋರಿದ್ದಾರೆ. ಏನಕ್ಕಾಗತ್ತೆ ಈ ಥರ? ನೀರು ಒಂದೇನ ಸಮಸ್ಯೆ? ಫೈಬರ್ 2 ಇದೆ. ಫೈಬರ್ ನೀರು 2 ಅಷ್ಟೇನಾ? ಸ್ಟ್ರೆಸ್ಸಿಗೆ ಅದಕ್ಕೆ ಸಂಬಂಧ ಇಲ್ಲ. ಭಾಳ ಜನಕ್ಕೆ ಯೋಗ ಮಾಡಿಂದು ಕೂಡ ಮಲಬದ್ಧತೆ ಆಗತ್ತೆ. ಎಷ್ಟು ಜನ ಒಪ್ಕೊಂತೀರ ಇದನ್ನ? ಯಾಕಾಗತ್ತೆ? ಹೀಟ್ ಒಂದೇನಾ? ಯೋಗ ಮಾಡೋರಿಗೆ ಹೀಟ್ ಆಗಬಾರ್ದಲ್ವ? ಯಾಕೆಂದರೆ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರುತ್ತೆ, ಫುಡ್ ಮೇಲ್ಗಡೆ ಹೋಗುತ್ತೆ. ಎಲ್ಲರಿಗೂ ಗೊತ್ತು ಇವತ್ತು ಪ್ರಾಬ್ಲಮ್ ಏನೇನಿದೆ ಅಂತ. ಗೊತ್ತಿಲ್ಲದೆ ಇರೋರು ಭಾಳ ಕಡಿಮೆ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಬರೀ ಆರೋಗ್ಯದ ಬಗ್ಗೆನೇ ಭಾಳ ಇನ್ಫಾರ್ಮೇಷನ್ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ, ಆದರೆ ಫಾಲೋ ಮಾಡ್ತಾ ಇಲ್ಲ ಅಷ್ಟೇ. ಎಷ್ಟು ಜನ ಒಪ್ಕೊಂತೀರ ಇದನ್ನು? ಎಲ್ಲರಿಗೂ ಗೊತ್ತಿದೆ ಬಟ್ ಫಾಲೋ ಮಾಡ್ತಾ ಇಲ್ಲ. ಗೊತ್ತಿದ್ದು ಫಾಲೋ ಮಾಡ್ತಾ ಇರೋರು ಎಷ್ಟು ಜನ ಇದ್ದೀರಾ? ಓಕೆ, ನಮ್ಮಲ್ಲಿ ಬೇಸಿಕ್ ಥಿಂಗ್ಸ್ 5 ವಿಷಯ ಇದೆ. ಈ 5 ವಿಷಯನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ 100% ನಾನು ಹೇಳೋದಿಲ್ಲ, 80% ನಿಮಗೆ ಬರೋ ಎಲ್ಲ ಕಾಯಿಲೆಗಳನ್ನು ಕೂಡ ಇದಿಷ್ಟರಲ್ಲೇ ಸರಿ ಹೋಗುತ್ತೆ. 80% ಕಾಯಿಲೆಗಳು. 80% ಅಂತ ಹೇಳಿದ್ರೆ ಸಣ್ಣ ನಂಬರ್ ಅಲ್ಲ, ಇವತ್ತಿನ ಲೆಕ್ಕದಲ್ಲಿ ಭಾಳ ದೊಡ್ಡ ನಂಬರು. ಅದಕ್ಕೆ ನೀವು 5 ವಿಷಯನ ಕರೆಕ್ಟಾಗಿ ಅಲೈನ್ ಮಾಡ್ಕೊಬೇಕು. ಇದು ಹೊಸದೇನೂ ಅಲ್ಲ, ನೀವು ಡೈಲಿ ಮಾಡ್ತಾ ಇರೋದ್ರಲ್ಲಿ ಈ 5 ವಿಷಯನ ನೀವು ಕರೆಕ್ಟಾಗಿ ಅಲೈನ್ ಮಾಡ್ಕೊಬೇಕು. ಈ 5 ವಿಷಯನ ನೀವು ಅಲೈನ್ ಮಾಡ್ಕೊಂಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಪೂರ್ತಿ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ದಾರಿ ತುಂಬ ಈಸಿ ಆಗುತ್ತೆ. ಮೊದಲನೇದು, ಟೈಮಿಗೆ ಕರೆಕ್ಟಾಗಿ ನಿದ್ರೆ ಮಾಡಿ. ಟೈಮಿಗೆ ಕರೆಕ್ಟಾಗಿ ನಿದ್ರೆ ಮಾಡೋದಂದರೆ ಎಷ್ಟೊತ್ತಿಗೆ ಹೋಗ್ತೀರಾ? 10 ಗಂಟೆಗಾ? ಅರ್ಲಿಯೆಸ್ಟ್ ಅಂದರೆ ಎಷ್ಟೊತ್ತಿಗೆ ಹೋಗ್ತೀರಾ? 9:30 ಅರ್ಲಿಯೆಸ್ಟಾ? ಅದಕ್ಕಿಂತ ಬೇಗ ಮಲ್ಗೋರು ಯಾರಾದರೂ ಇದ್ದೀರಾ? ಪ್ರಕೃತಿ ಹೇಳುತ್ತೆ ನಿಮಗೆ ಸೂರ್ಯ ಮುಳುಗಿದ ತಕ್ಷಣ ಮಲ್ಗೋ ಟೈಮ್ ಅಂತ. ನೀವು ಸೀರಿಯಲ್ ನೋಡೋದ್ರದ್ದು ಬೆಲೆ ಎಷ್ಟು ಗೊತ್ತಾ? ನೀವು ಸೀರಿಯಲ್ ನೋಡೋದ್ರದ್ದು ಕಾಸ್ಟ್ ಎಷ್ಟು ಗೊತ್ತಾ? ಹಾಸ್ಪಿಟಲ್ನಲ್ಲಿ ICUಯಿಂದ ಹೊರಗಡೆ ಬಂದವರನ್ನು ಕೇಳಿ ಹೇಳ್ತಾರೆ. ಮಲಗಬೇಕಾಗಿರೋದು ನಾವು ಅಟ್ಲೀಸ್ಟ್ ನೀವು ಎಷ್ಟೇ ಲೇಟ್ ಅಂದ್ರೂ 8ರಿಂದ 8:30 ಒಳಗಡೆನಾದರೂ ಮಲಗಿ. ಎದ್ದೇಳೋದು ಬೆಳಗ್ಗೆ ಎದ್ದೇಳಿ ಬೇಗ. ಮಲಗಲಿಲ್ಲ ಅಂತ ಹೇಳಿದ್ರೆ ನೀವು ನನ್ನನ್ನು ಕನ್ವಿನ್ಸ್ ಮಾಡ್ಬೋದು, ನಿಮ್ಮ ಅನಾರೋಗ್ಯನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಬಿಗ್ ಬಾಸು ನಿಮಗೆ ICU ಬಿಲ್ಲನ್ನು ಪೇ ಮಾಡಲ್ಲ. ಮೊದಲನೇದು ನಿದ್ರೆ ಮಾಡೋದು. ನಿದ್ರೆ ಮಾಡೋದು ಎಷ್ಟೊತ್ತಿಗೆ ಅಂತ ಈಗ ಗೊತ್ತಾಯ್ತು ನಿಮಗೆ. ಎರಡನೇದು, ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋದು. ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋದು ಎಷ್ಟು ಜನ ಮಾಡ್ತೀರಾ? ನಿಮ್ಮ ಪ್ರಕಾರ ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋದಂದರೆ ಎಷ್ಟೊತ್ತು? $7:30 to 8 ಡಿನ್ನರ್ಗೆ, ಬ್ರೇಕ್ಫಾಸ್ಟಿಗೆ. 7:30ಇಂದ 8ಗೆ 30 ನಿಮಿಷ ಗ್ಯಾಪ್ ಇದೆ. ನಿಮ್ಮ ಸ್ಟಮಕಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಏನಿದೆಯೋ, ಆ್ಯಸಿಡ್ ಪ್ರೊಡಕ್ಷನ್ ಏನಾಗ್ತಾ ಇದೆಯೋ ಅದು ಲಿಕ್ವಿಡ್.
ಅದು ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಟೈಮೇ ತೊಗೊಳ್ಳೋದಿಲ್ಲ ಅದು. ಆ ಜ್ಯೂಸಸ್ ನಿಮ್ಮ ಸ್ಟಮಕ್ಕಿಗೆ ಬಂದಾಗ ನಿಮ್ಮ ಸ್ಟಮಕ್ಕಲ್ಲಿ ಆಹಾರ ಇದ್ದರೆ ಆಹಾರನ ಡೈಜೆಸ್ಟ್ ಮಾಡುತ್ತೆ. ಆಹಾರ ಇಲ್ಲದೆ ಹೋದರೆ ಏನು ಮಾಡುತ್ತೆ ಗೊತ್ತಾ? ಆಸಿಡ್ ಫಾರ್ಮೇಷನ್ ಮಾಡುತ್ತೆ. ಮತ್ತೆ ಆಸಿಡಿಟಿ ಒಂದೇನ ಗೊತ್ತಿರೋದು? ನಿಮ್ಮ ಸ್ಟಮಕ್ ಒಳಗಡೆ ಒಂದು ಇನ್ನರ್ ಲೈನಿಂಗ್ ಇದೆ, ಅದನ್ನು ಫುಂಡಸ್ ಅಂತ ಕರೀತಾರೆ. ಈ ಫುಂಡಸ್ ಏನು ಅಂತ ಹೇಳಿದ್ರೆ ಇದೊಂದು ಕಫದ ಲೇಯರ್. ಈ ಕಫದ ಲೇಯರ್ ಏನಕ್ಕಿದೆ ಅಂದರೆ ಈ ಆ್ಯಸಿಡ್ ಬಂದವಾಗ ನಿಮ್ಮ ಸ್ಟಮಕನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಇದೆ. ಆದರೆ ಇದು ಕಫದ ಲೇಯರು. ಒಂದು ಸತಿ 2 ಸತಿ ಆ್ಯಸಿಡ್ ಬಂದು ಹೋಗೋಷ್ಟೊತ್ತಿಗೆ ಇದು ಡ್ಯಾಮೇಜ್ ಆಗೋಗುತ್ತೆ. ಅದ್ರ ಮೇಲ್ಗಡೆ ಇದು ಡ್ಯಾಮೇಜ್ ಆದಮೇಲ್ಗಡೆ ಈ ಕಫದ ಲೇಯರ್ ಇಲ್ಲ. ಅದ್ರ ಮೇಲ್ಗಡೆ ಮತ್ತೆ ತಿರ್ಗಾ ಸ್ಟಮಕಲ್ಲಿ ಆ್ಯಸಿಡ್ ಪ್ರೊಡ್ಯೂಸ್ ಆಯಿತು, ಆಹಾರ ಇರಲಿಲ್ಲ. ಅವಾಗೇನಾಗುತ್ತೆ? ಅಲ್ಸರ್ ಬರುತ್ತೆ. ಅಲ್ಸರ್ನ ಸ್ವಲ್ಪ ಲಾಂಗ್ ಟೈಮಿಗೆ ಬಿಟ್ಕೊಂಡ್ರೆ ಏನಾಗುತ್ತೆ? ಕ್ಯಾನ್ಸರ್ ಆದಮೇಲ್ಗಡೆ ನೆಕ್ಸ್ಟ್ ಏನಾಗುತ್ತೆ ಅಂತ ಏನು ಹೇಳೋದು ಬೇಡ. ಇವಾಗ ನೀವು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿದ್ದಿದ್ರೆ ಕ್ಯಾನ್ಸರ್ನಂಥ ಸಮಸ್ಯೆ ನೀವು ಅವಾಯ್ಡ್ ಮಾಡ್ತಿದ್ರಿ. ಯಾರು ನಿಮ್ಮ ಫ್ಯಾಮಿಲಿನ ಪ್ರೀತಿಸ್ತಿರೋ ಅವ್ರ ಆರೋಗ್ಯನ ಚೆನ್ನಾಗಿ ನೋಡ್ಕೊತಾರೆ. ಯಾಕೆಂದರೆ ಅವ್ರ ಫ್ಯಾಮಿಲಿಗೆ ತೊಂದರೆ ಕೊಡೋಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಎಷ್ಟು ಜನ ಒಪ್ಕೊತೀರಾ ಇದನ್ನು? ಎಷ್ಟು ಜನ ಮಾಡ್ತೀರಾ? ಒಪ್ಕೊಳ್ಳೋದೆಲ್ಲರೂ ಒಪ್ಕೊಂತೀರಾ, ಮಾಡೋದಿಲ್ಲ. ಟೈಮಿಗೆ ಸರಿಯಾಗಿ ಊಟ ಮಾಡದೆ ಹೋದರೆ ಇನ್ನೂ ಬೇರೆ ಸಮಸ್ಯೆಗಳಿದೆ. ಎಷ್ಟು ಜನ ನಿಮ್ಮಲ್ಲಿ ನಾನು ಇವಾಗಷ್ಟೇ ಬಂದು ಮೊಬೈಲಲ್ಲಿ ಇಟ್ಟು ಹೋದೆ, ಆದರೆ ಇವಾಗ ಎಲ್ಲಿಟ್ಟೆ ಅಂತ ನೆನಪಾಗ್ತಾ ಇಲ್ಲ? ಎಷ್ಟು ಜನ ಇದ್ದೀರಾ ಇದರಲ್ಲಿ? ಎಷ್ಟು ಜನ ಭಾಳ ಪರಿಚಯ ಇರೋರನ್ನ, ಭಾಳ ದಿವಸದಿಂದ ಭಾಳ ವರ್ಷದಿಂದ ಪರಿಚಯ ಇರೋರನ್ನ ಕರೆಯೋದಕ್ಕೆ ಹೋಗಿ ಹೆಸರು ಮರ್ತೋಗಿ ಸುಮಾರು ಹೊತ್ತು ನೆನಪಾಗದಿರಾ, ಇದು ನಾನು ಪರಿಚಯ ಇಲ್ಲದೆ ಇರೋರನ್ನ ಹೇಳ್ತಾ ಇಲ್ಲ, ಹೊಸ್ದಾಗಿ ಪರಿಚಯ ಆಗಿರೋರನ್ನ ಹೇಳ್ತಾ ಇಲ್ಲ, ಭಾಳ ವರ್ಷದಿಂದ ಪರಿಚಯ ಇರೋರನ್ನ ಎಷ್ಟು ಜನ ಮರ್ತೋಗಿದ್ರೆ? ಇವಾಗ ಕೈ ಎತ್ತಿರೋರು ಯಾರನ್ನು ಟೈಮಿಗೆ ಸರಿಯಾಗಿ ಊಟ ಮಾಡ್ತಿಲ್ಲ. ಟೈಮಿಗೆ ಸರಿಯಾಗಿ ಊಟ ಮಾಡೋರಿಗೆ ಈ ಸಮಸ್ಯೆ ಇರಲ್ಲ. ಭಾಳ ಜನ ಎಸ್ಪೆಷಲಿ ಲೇಡೀಸಲ್ಲಿ ಕಿಚನಲ್ಲಿ ಯಾವುದೋ ಐಟಮ್ ಖಾಲಿಯಾಗಿರುತ್ತೆ, ಅಂಗಡಿಗೆ ಹೋಗ್ತಾರೆ ತೊಗೊಂಬರ್ಬೇಕು ಅಂತ, ಅಂಗಡಿಗೆ ಹೋದ್ಮೇಲೆ ಮರ್ತೋಗ್ಬಿಡ್ತಾರೆ. ಇದು ಎಷ್ಟು ಜನಕ್ಕೆ ಅನುಭವಕ್ಕಾಗಿದೆ? ಆಮೇಲೆ ಮತ್ತೆ ಮನೆಗೆ ಬಂದು ಸುಮಾರು ಹೊತ್ತು ಆದ್ಮೇಲ್ಗಡೆ ಆಮೇಲೆ ನೆನಪಾಗುತ್ತೆ, ಓ ಇದೇ ಐಟಮ್ ನಾನು ತರಕ್ಕೆ ಹೋಗಿದ್ದೆ ಅಂತ. ನೀವು ಲಿಸ್ಟ್ ಬರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರೆ ಈ ಅನುಭವ ಸುಮಾರು ಸತಿ ಆದ್ಮೇಲ್ಗಡೆ ಬರ್ಕೊಂಡು ಹೋಗೋದು. ಕರೆಕ್ಟ್ ಅಲ್ವಾ? ಟೈಮಿಗೆ ಸರಿಯಾಗಿ ಊಟ ಮಾಡದೆ ಹೋದರೆ ಇದು ಇನಿಷಿಯಲ್ ಸ್ಟೇಜಲ್ಲಿ ಬರೋ ಪ್ರಾಬ್ಲಮ್. ಇದಾದ್ಮೇಲ್ಗಡೆ ಇನ್ನೂ ಮುಂದಕ್ಕೆ ಆಲ್ಝೈಮರ್ಸ್ ಕೇಳಿದ್ದೀರಾ? ಡೆಮೆನ್ಷಿಯಾ, ಇದೆಲ್ಲ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಇದೆಲ್ಲ ಭಾಳ ದೊಡ್ಡ ತಪ್ಪು ಮಾಡಿ ನೀವೇನೋ ಭಾಳ ದೊಡ್ಡ ಸಮಸ್ಯೆ ಮಾಡ್ಕೊಂಡು ಬಂದಿರೋದಲ್ಲ, ಜಸ್ಟ್ ಟೈಮಿಗೆ ಸರಿಯಾಗಿ ಊಟ ಮಾಡೋಕ್ಕಾಗದಿರಾ ಬಂದಿರೋದು. ಬರೀ ಟೈಮಿಗೆ ಸರಿಯಾಗಿ ಊಟ ಮಾಡ್ದಿರಾ ಎಷ್ಟೋ ಜನ ಭಾಳ ದೊಡ್ಡ ಬಿಸ್ನೆಸ್ನ ಹಾಳು ಮಾಡ್ಕೊಂಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ನ ಹಾಳು ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಟೈಮಿಗೆ ಸರಿಯಾಗಿ ನೆನಪಾಗಲ್ಲ. ಟೈಮಿಗೆ ಸರಿಯಾಗಿ ನೆನಪಾಗದಿರಾ ಭಾಳ ಸಮಸ್ಯೆ ಮಾಡ್ಕೊಂಡಿದ್ದಾರೆ ತುಂಬ ಜನ, ಬರೀ ಟೈಮಿಗೆ ಸರಿಯಾಗಿ ಊಟ ಮಾಡ್ದಿರಾ ಇದ್ದಿದ್ದ ಕಾರಣ. ಎಷ್ಟು ಜನಕ್ಕೆ ಸ್ವೀಟ್ ಕ್ರೇವಿಂಗ್ ಇದೆ? ಸ್ವೀಟ್ ಕ್ರೇವಿಂಗ್ ಕೂಡ ಟೈಮಿಗೆ ಸರಿಯಾಗಿ ಊಟ ಮಾಡ್ದಿರಾ ಇರೋದ್ರಿಂದನೇ ಬರೋದು. ಭಾಳ ಜನ ಅನ್ಕೊಂತಾರೆ ನಾನು ಡಯಾಬಿಟಿಕ್ ಇದ್ದೀನಿ ಅದಕ್ಕೋಸ್ಕರ ಬರುತ್ತೆ ಅಂತ ಹೇಳ್ಬಿಟ್ಟು. ಡಯಾಬಿಟೀಸು ನಿಮಗೆ ಸ್ವೀಟ್ ಕ್ರೇವಿಂಗ್ ಕೊಡಲ್ಲ, ಟೈಮಿಗೆ ಸರಿಯಾಗಿ ಊಟ ಮಾಡದಿರ ಇದ್ದರೆ ನಿಮಗೆ ಸ್ವೀಟ್ ಕ್ರೇವಿಂಗ್ ಬರುತ್ತೆ.
ಡಯಾಬಿಟೀಸ್ಗೆ ಸ್ವೀಟ್ ಕ್ರೇವಿಂಗಿಗೆ ಏನೂ ಸಂಬಂಧ ಇಲ್ಲ. ನೀವು ಟೈಮಿಗೆ ಸರಿಯಾಗಿ ಊಟ ಮಾಡ್ತೀರಾ ಇಲ್ವಾ ಅನ್ನೋದ್ರ ಮೇಲ್ಗಡೆ ನಿಮ್ಮ ಸ್ವೀಟ್ ಕ್ರೇವಿಂಗ್ ಇದೆ. ನೀವು ಒಂದು ತಿಂಗಳು ಕರೆಕ್ಟ್ ಟೈಮಿಗೆ ಊಟ ಮಾಡಿ. ಕರೆಕ್ಟ್ ಟೈಮ್ ಅಂತ ಹೇಳಿದ್ರೆ ಇವಾಗ ಮಧ್ಯಾಹ್ನ ಊಟ 1 ಗಂಟೆಯಿಂದ 2 ಗಂಟೆ ಕರೆಕ್ಟ್ ಟೈಮ್ ಅಲ್ಲ. ನೀವು ಕರೆಕ್ಟಾಗಿ ಊಟ ಮಾಡಬೇಕಂದ್ರೆ 3 ಹೊತ್ತಿಗೂ ಅಲ್ರಾಮ್ ಇಟ್ಕೊಳ್ಳಿ. ಅಲ್ರಾಮ್ ಯಾವಾಗ ಹೊಡೆಯುತ್ತೋ ಆವಾಗ ಇಟ್ಕೊಳ್ಳಿ. ಅಲ್ರಾಮ್ ನಿಮಗೆ ರೇಂಜ್ ಕೊಡಲ್ಲ ಅಲ್ರಾಮ್ ಹೊಡಿಯೋದಕ್ಕೆ. ನೀವು ಅಲ್ರಾಮ್ ಇಟ್ಟವಾಗ 1 ಗಂಟೆಯಿಂದ 2 ಗಂಟೆ ಒಳಗಡೆ ಯಾವಾಗಾದರೂ ಹೊಡಿತೀನಿ ಅಂತ ಹೇಳತ್ತಾ? ನೀವು ಏನು ಟೈಮಿಗೆ ಫಿಕ್ಸ್ ಮಾಡಿರ್ತೀರೋ ಕರೆಕ್ಟ್ ಟೈಮಿಗೆ ಹೊಡೆಯುತ್ತೆ. ನೀವು ಊಟ ಮಾಡೋದನ್ನು ಕೂಡ ಹಾಗೇ ಇರಬೇಕು. ಪ್ರತಿದಿನ ನೀವು 1 ಗಂಟೆಗೆ ಊಟ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ 1 ವಾರ ಆದಮೇಲ್ಗಡೆ ನಿಮ್ಮ ಬಾಡಿಗೆ ಅರ್ಥ ಆಗುತ್ತೆ 1 ಗಂಟೆ ಊಟದ ಟೈಮು ಅಂತ. ಮಾರ್ನಿಂಗ್ ಫಿಕ್ಸ್ ಮಾಡಬೇಡಿ. ನೀವು ಇವಾಗ 8 ಗಂಟೆಗೆ ಬ್ರೇಕ್ಫಾಸ್ಟ್ ತೊಗೊತೀರಾ, ಡೈಲಿ 8 ಗಂಟೆಗೆ ತೊಗೊಳ್ಳಿ. 9 ಗಂಟೆಗೆ ತೊಗೊತೀರಾ, ಡೈಲಿ 9 ಗಂಟೆಗೆ ತೊಗೊಳ್ಳಿ. ಒಂದು ದಿನ 8 ಗಂಟೆಗೆ, ಒಂದಿನ 8:30ಗೆ, ಇನ್ನೊಂದು ದಿನ 9 ಗಂಟೆಗೆ, ಇನ್ನೊಂದು ದಿನ 9:30ಗೆ, ಈ ಥರ ಮಾಡಿ ನಿಮ್ಮ ಬಾಡಿನ ಕನ್ಫ್ಯೂಸ್ ಮಾಡಿ ಇಡಬೇಡಿ. ನೀವು 4-5 ದಿವಸ ತೊಗೊಂಡ್ರೆ ಒಂದು ಟೈಮಿಗೆ ಅದೇ ಟೈಮನ್ನು ಫಿಕ್ಸ್ ಮಾಡಿ ಅದೇ ಟೈಮನ್ನು ಫಾಲೋ ಮಾಡಿ. ಆವಾಗ ಆ ಟೈಮು ನಿಮ್ಮ ಬಾಡಿನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ನಿಮ್ಮ ಬಾಡಿನೂ ಅದೇ ಟೈಮನ್ನು ಫಾಲೋ ಮಾಡುತ್ತೆ. ಇವಾಗ ನಿಮ್ಮ ಬಾಡಿಗೆ ಏನಾಗಿದೆ ಅಂದರೆ, ಒಂದು ದಿನ 1 ಗಂಟೆ ಊಟ ಮಾಡಿದ್ರಿ, ನಿಮ್ಮ ಬಾಡಿ ರಿಜಿಸ್ಟರ್ ಮಾಡ್ಕೊಳ್ತು 1 ಗಂಟೆ ಊಟ ಟೈಮ್ ಅಂತ. ಮಾರನೇ ದಿವಸ 1 ಗಂಟೆಗೆ ಅದು ಡೈಜೆಸ್ಟಿವ್ ಜ್ಯೂಸಸ್ನೆಲ್ಲ ರೆಡಿ ಮಾಡ್ತು. ನೀವು 2 ಗಂಟೆಗೆ ಮಾಡಿದ್ರಿ. ಅವಾಗೇನಾಯಿತು? ನಾನು ಹೇಳಿದ್ನಲ್ಲ, ಮ್ಯೂಕಸ್ ಲೈನಿಂಗ್ ಒಳಗಡೆ ಇದ್ದು ಡ್ಯಾಮೇಜ್ ಮಾಡ್ತು. ಮತ್ತು ಮಾರನೇ ದಿವಸ 1:30ಗೆ ತೊಗೊಂಡ್ರಿ, ಇನ್ನೊಂದು ಸತಿ ಡ್ಯಾಮೇಜ್ ಮಾಡಿ, ಸಣ್ಣಕ್ಕೆ ಒಂದು ಲೇಯರ್ ಇತ್ತು ಅದನ್ನು ಹೊರಟೋಯ್ತು. 3ನೇ ದಿವಸ ಮಾಡಿದರೆ ನಿಮಗೆ ಸ್ಟಮಕಿನ ಮಸಲ್ ಡ್ಯಾಮೇಜ್ ಆಗುತ್ತೆ. ಸ್ವಲ್ಪ ದಿನ ಕಂಟಿನ್ಯೂ ಆಯಿತು ಅಂದರೆ ಅಲ್ಸರ್ ಗ್ಯಾರಂಟಿ. ಅಲ್ಸರ್ ಆದಮೇಲೆ ಇನ್ನೂ ಕೆಲವು ವರ್ಷ ಹಂಗೆ ಕಂಟಿನ್ಯೂ ಆಯಿತು ಅಂದರೆ ಅದನ್ನು ಕ್ಯಾನ್ಸರ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಬಾಡಿ ಒಳಗಡೆ ರಕ್ತದಲ್ಲೂ ಕೂಡ ಈ ಆ್ಯಸಿಡ್ ಸೇರ್ಕೊಳ್ಳುತ್ತೆ. ಆವಾಗ ನಿಮ್ಮ ರಕ್ತ ಆಸಿಡಿಕ್ ಆಗುತ್ತೆ. ಅದರಿಂದನೂ ಇನ್ನೂ ಭಾಳ ದೊಡ್ಡ ಲಿಸ್ಟ್ ಇದೆ ಕಾಯಿಲೆಗಳು ಬರೋದು. ಆ ಸಮಸ್ಯೆಗಳು ನಮಗೆ ಬೇಡ ಅನ್ನೋದಾದರೆ ನಾವು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು. ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿದರೆ, ಇವಾಗ ನಿಮ್ಮಲ್ಲಿ ಎಷ್ಟು ಜನದ ಮಕ್ಕಳಲ್ಲಿ ಮನೆಯಲ್ಲಿ ಸ್ಕೂಲಿಗೆ ಕಾಲೇಜಿಗೆ ಹೋಗೋ ಮಕ್ಕಳಿದ್ದಾರೆ. ನೀವೆಲ್ಲರನ್ನು ಅವ್ರ ಸ್ಕೋರ್ ಕಡಿಮೆ ಮಾಡಿದ್ರು ಅಂತ ಬಿಟ್ಟು ಹೇಳಿದ್ರೆ ಏನು ಮಾಡ್ತೀರಾ? ಆ ಸಮಸ್ಯೆ ಯಾರ್ದು ಗೊತ್ತಾ? ಆ ಸಮಸ್ಯೆ ನಿಮ್ಮದೇನೆ, ಮಕ್ಕಳದಲ್ಲ. ಏನಕ್ಕೆ ಅಂದರೆ, ನೀವು ಟೈಮಿಗೆ ಕರೆಕ್ಟಾಗಿ ಊಟ ಕೊಟ್ಟಿದ್ದರೆ ಅವ್ರದ್ದು ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಅವ್ರದ್ದು ಮೆಮೊರಿ ಚೆನ್ನಾಗಿರುತ್ತೆ. ಊಟ ಮಾಡೋ ಟೈಮ್ನಲ್ಲಿ ಟಿ ವಿ ನೋಡಬೇಡಿ. ಆಗಿನ ಕಾಲದಲ್ಲಿ ಊಟ ಮಾಡೋ ಟೈಮ್ನಲ್ಲಿ ಯಾರಾದರೂ ಬಂದು ಮಾತಾಡ್ಸಿದ್ರೆ ಕೈ ಹಿಂಗನವ್ರು, ನಾನು ಊಟ ಮಾಡೋದ ಮೇಲ್ಗಡೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಊಟದ ಟೈಮ್ನಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಟಿ ವಿ ಒಂದು ಕಡೆ ಆನ್ ಆಗಿರುತ್ತೆ, ಮೊಬೈಲಲ್ಲಿ ರೀಲು ನೋಡ್ತಾ ಇರ್ತಾರೆ, ಅದ್ರ ಮಧ್ಯದಲ್ಲಿ ಒಂದು ಕಾಲ್ ಕೂಡ ಬರುತ್ತೆ, ಅಲ್ಲಿ ಫೋನಲ್ಲಿ ಮಾತಾಡಿಕೊಂಡು ಅರ್ಧದಲ್ಲಿ ಬಿಟ್ಟೂ ಹೋಗ್ತಾರೆ ಮಧ್ಯದಲ್ಲಿ. ಇಷ್ಟೂ ಆಗುತ್ತೆ. ನೀವು ಊಟ ಮಾಡೋ ಟೈಮ್ನಲ್ಲಿ ನಿಮ್ಮ ಪೂರ್ತಿ ಗಮನ ನಿಮ್ಮ ಊಟದ ಮೇಲೇ ಇರಬೇಕು. ಊಟ ಬಿಟ್ಟು ಹೊರಗೆ ಹೋಗಬಾರ್ದು. ಮಕ್ಕಳಿಗೆ ಮುಂಚೆ ಏನು ಮಾಡ್ತಾಯಿದ್ರು ಅಂದರೆ ಪ್ರಾಕ್ಟೀಸು, ಊಟ ಸರ್ವ್ ಮಾಡೋದ ಮೇಲ್ಗಡೆ ಆ ಊಟಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಾ ಅನ್ನೋದನ್ನ ಮಕ್ಕಳಿಂದ ಕೇಳಿ ತಿಳ್ಕೊಳ್ಳೋದಕ್ಕೆ ಹೇಳ್ತಾಯಿದ್ರು. ಏನಕ್ಕೆ ಅಂದರೆ ಅವಾಗ ಅವರು ಗಮನ ಇಟ್ಟು ಊಟ ಮಾಡ್ತಾರೆ. ಗಮನ ಇಟ್ಟು ಊಟ ಮಾಡಿದರೆ ನಿಮ್ಮ ಎಲ್ಲ ಡೈಜೆಸ್ಟಿವ್ ಜ್ಯೂಸಸ್ಸು ನಿಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆ ಆಹಾರಕ್ಕೆ ತಕ್ಕಂಗೆ ಎಲ್ಲ ಡೈಜೆಸ್ಟಿವ್ ಜ್ಯೂಸಸ್ಸು ಅದಕ್ಕೆ ಪ್ರೊಡ್ಯೂಸ್ ಮಾಡುತ್ತೆ. ಆವಾಗ ನಿಮಗೆ ಜೀರ್ಣದ ಸಮಸ್ಯೆ ಇರಲ್ಲ. ಜೀರ್ಣದ ಸಮಸ್ಯೆ ಇಲ್ಲ ಅಂದರೆ ಟಾಕ್ಸಿನ್ ಇರೋದಿಲ್ಲ, ಯಾಕೆಂದರೆ ಕಾನ್ಸ್ಟಿಪೇಷನ್ ಆಗಲ್ಲ. ಕಾನ್ಸ್ಟಿಪೇಷನ್ ಆಗಲಿಲ್ಲ ಅಂತ ಬಿಟ್ಟು ಹೇಳಿದ್ರೆ ನಿಮ್ಮ ಮೈಂಡ್ ಫ್ರೀ ಆಗಿರುತ್ತೆ. ನಿಮ್ಮ ಮೈಂಡ್ ಫ್ರೀ ಆಗಿದ್ದರೆ ನಿಮ್ಮ ಡಿಸ್ಟರ್ಬೆನ್ಸ್ ಕಡಿಮೆ ಇರುತ್ತೆ. ಡಿಸ್ಟರ್ಬೆನ್ಸ್ ಕಡಿಮೆ ಇದ್ದರೆ ನಿಮ್ಮ ಫ್ಯಾಮಿಲಿನಲ್ಲೂ ಡಿಸ್ಟರ್ಬೆನ್ಸ್ ಕಡಿಮೆ ಇರುತ್ತೆ. ಇದಿಷ್ಟು ಬರೀ ನೀವು ಟೈಮಿಗೆ ಸರಿಯಾಗಿ ಊಟ ಮಾಡೋದ್ರಿಂದ ಆಗ್ತಾಯಿದೆ. ಇನ್ನೊಂದು ನೆಕ್ಸ್ಟ್ ನಿದ್ರೆದು. ಎಷ್ಟು ಜನ IT ಕಂಪ್ನಿನಲ್ಲಿದ್ದೀರಿ? ಅಲ್ಲಿ IT ಬ್ಯಾಕ್ಗ್ರೌಂಡಲ್ಲಿದ್ದೀರಾ? ಒಬ್ಬರೇನಾ? ಎಷ್ಟು ಜನ ನೈಟ್ ಶಿಫ್ಟ್ ಕೆಲಸ ಮಾಡ್ತೀರಾ ಬೇರೆ ಕಂಪ್ನಿನಲ್ಲಿ? ಯಾರೂ ಇಲ್ಲ. ಎಷ್ಟು ಜನ ಇದೆಲ್ಲ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಲೇಟಾಗಿ ಮಲಗ್ತಾ ಇದ್ದೀರಾ? 11 ಗಂಟೆಗೆ ಮಲಗಿದ್ರೆ ನಿಮಗೆ ನಿದ್ರೆ ಬರೋದೇ 3 ಗಂಟೆಗೆ. 11 ಗಂಟೆ ಒಳಗಡೆ ಮಲಗಿದ್ರೆ ಮಾತ್ರ ನಿಮಗೆ ಸೌಂಡ್ ಸ್ಲೀಪ್ ಇರುತ್ತೆ. 11 ಗಂಟೆ ಮೇಲ್ಗಡೆ ಎಚ್ಚರ ಆಗಿದ್ದರೆ ಭಾಳ ಕಡಿಮೆ ಜನಕ್ಕೆ ಚೆನ್ನಾಗಿ ನಿದ್ರೆ ಬರೋದು. ಹೆಚ್ಚಿನ ಜನಕ್ಕೆ 3 ಗಂಟೆಗೆ ನಿದ್ರೆ ಬರೋದು. ಎಷ್ಟು ಜನಕ್ಕೆ ಅನುಭವಕ್ಕೆ ಬಂದಿದೆ ಇದು?
10 ಗಂಟೆ ಒಳಗಡೆ ನೀವು ನಿದ್ರೆನಲ್ಲಿ ಇದ್ದರೆ ನಿಮಗೆ ನಿದ್ರೆ ಚೆನ್ನಾಗಿರುತ್ತೆ. 11 ಗಂಟೆಯಲ್ಲಿ ನೀವು ಎಚ್ಚರವಾಗಿದ್ದರೆ 3 ಗಂಟೆ ಬರುತ್ತೆ ನಿದ್ರೆ. ಅದಕ್ಕೆ ಯಾವತ್ತೂ ತುಂಬ ಲೇಟ್ ಮಾಡಬಾರ್ದು. ನೀವು ನಿದ್ರೆ ಎಷ್ಟು ಕಡಿಮೆ ಮಾಡ್ತೀರೋ ಅಷ್ಟು ನಿಮ್ಮ ಮೆಮೊರಿ ಕಡಿಮೆ ಆಗುತ್ತೆ. ಒಂದು ಬುಕ್ ಇದೆ, ವೈ ಡು ವಿ ಸ್ಲೀಪ್ ಅಂತ. ಅದರಲ್ಲಿ ಒಂದು ರಿಸರ್ಚ್ ಮಾಡಿದ್ದಾರೆ. ಭಾಳ ಮಕ್ಕಳಿಗೆ ಜಾಸ್ತಿ ನಿದ್ರೆ ಮಾಡಿಸಿ ಅದಾದಮೇಲೆ ಅವ್ರದ್ದು ಕಾನ್ಸಂಟ್ರೇಷನ್, ಮೆಮೊರಿ ಎಲ್ಲ ಚೆಕ್ ಮಾಡಿದ್ದಾರೆ. ಜಾಸ್ತಿ ನಿದ್ರೆ ಮಾಡಿರೋ ಮಕ್ಕಳು ಯಾವಾಗಲೂ ಹೈ ಸ್ಕೋರ್ ಮಾಡಿದ್ದಾರೆ. ಕಡಿಮೆ ನಿದ್ರೆ ಮಾಡಿರೋ ಮಕ್ಕಳೆಲ್ಲರೂ ಭಾಳ ಕಡಿಮೆ ಸ್ಕೋರ್ ಮಾಡಿದ್ದಾರೆ. ಕಾನ್ಸಂಟ್ರೇಷನ್ ಕೂಡ ಭಾಳ ಕಡಿಮೆ ಆಗಿದೆ. ಈ ಕಾರಣಕ್ಕೆ ನಾನು ಹೇಳ್ತೀನಿ, ನೀವು ಮಕ್ಕಳಿಗೆ ನಿದ್ರೆ ಮಾಡಿಸೋದಾಗಲಿ, ಟೈಮಿಗೆ ಸರಿಯಾಗಿ ಊಟ ಮಾಡಿಸೋದಾಗಲಿ ನೀವು ಕಡಿಮೆ ಮಾಡಿಸಿ. ನೀವು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿಸ್ತೀರಾ, ನೀವು ಟೈಮಿಗೆ ಕರೆಕ್ಟಾಗಿ ನಿದ್ರೆ ಮಾಡಿಸ್ತೀರಾ, ಅವ್ರ ಸ್ಕೋರ್ ಕಡಿಮೆ ಮಾರ್ಕ್ಸ್ ಕಡಿಮೆ ಬಂದವಾಗ ಆ ತಪ್ಪು ನಿಮ್ಮದು, ಮಕ್ಕಳದಲ್ಲ. ಸೊ ನೀವು ಮಕ್ಕಳಿಗೆ ಬೈಯೋದು ನನ್ನ ಪ್ರಕಾರ ತಪ್ಪು ಅಂತ ಹೇಳ್ತೀನಿ. ನೀವು ಮಾಡಿದ ತಪ್ಪಿಗೆ ಅವ್ರು ಬಯಸ್ಕೊಳ್ಳೋದು ಸರಿಯಲ್ಲ. ಇದು ಮತ್ತು ಇನ್ನೊಂದೇನೆಂದರೆ, ನಿದ್ರೆ ಮಾಡಬೇಕಾದ್ರೆ ಎಷ್ಟು ಜನಕ್ಕೆ ಮಧ್ಯದಲ್ಲಿ ಎಚ್ಚರ ಆಗತ್ತೆ? 11 ಗಂಟೆಯಿಂದ 1 ಗಂಟೆ ಒಳಗಡೆ ಎಷ್ಟು ಜನಕ್ಕೆ ಎಚ್ಚರ ಆಗುತ್ತೆ? 1 ಗಂಟೆಯಿಂದ 3 ಗಂಟೆ ಒಳಗಡೆ ಇಷ್ಟು ಜನಕ್ಕೆ ಕೋಪ ಜಾಸ್ತಿ ಬರುತ್ತೆ. ಇಷ್ಟು ಜನ ಯಾವಾಗಲೂ ಅರ್ಜೆಂಟಲ್ಲಿರ್ತಾರೆ. ಕಾರಣನೇ ಬೇಡ, ಸುಮ್ಮನೆ ಅರ್ಜೆಂಟಲ್ಲಿರ್ತಾರೆ. ಇಷ್ಟು ಜನಕ್ಕೆ ಕಾಫ್ ಮಸಲ್ ಪೇಯ್ನ್ ಬರುತ್ತೆ, ಕಾಫ್ ಮಸಲ್ ಕ್ಯಾಚ್ ಹಿಡ್ದಂಗೆ ಆಗುತ್ತೆ. ನಾನು ಹೇಳ್ತಾ ಇರೋ ಸಮಸ್ಯೆ ಕೆಲವ್ರಿಗೆ ಇರ್ಬೋದು, ಕೆಲವ್ರಿಗೆ ಇಲ್ದಿರ ಇರ್ಬೋದು. ಅವ್ರವ್ರಿಗಿರೋ ಸಮಸ್ಯೆ ಇಂಟೆನ್ಸಿಟಿ ಮೇಲ್ಗಡೆ ಹೋಗುತ್ತೆ, ಬಟ್ ಇರುತ್ತೆ. ಇಷ್ಟು ಜನಕ್ಕೆ ದೃಷ್ಟಿ ದೋಷನೂ ಇರುತ್ತೆ. ನಿಮ್ಮಲ್ಲಿ ಯಾರಾದರೂ ಡ್ರೈವಿಂಗ್ ಮಾಡ್ತಾಯಿದ್ರೆ ಹಿಂದ್ಗಡೆಯಿಂದ ಯಾರಾದರೂ ಹಾರ್ನ್ ನೋಡಿದ್ರೆ ಎಷ್ಟು ಜನಕ್ಕೆ ಕೋಪ ಬರುತ್ತೆ? ಟೈಮಿಗೆ ಸರಿಯಾಗಿ ನಿದ್ರೆ ಮಾಡದಿರೋದ್ರದ್ದು ಎಫೆಕ್ಟ್. ಟೈಮಿಗೆ ಸರಿಯಾಗಿ ನಿದ್ರೆ ಮಾಡಿದರೆ ನಿಮಗೆ ಸಮಸ್ಯೆ ಇರೋದಿಲ್ಲ. ನಿಮಗೆ ಎಷ್ಟು ಜನಕ್ಕೆ ತಾಳ್ಮೆ ಭಾಳ ಕಡಿಮೆ ಇದೆ? ಇದನ್ನು ಕೂಡ ಟೈಮಿಗೆ ಸರಿಯಾಗಿ ನಿದ್ರೆ ಮಾಡದಿರೋದ್ರದ್ದು ಎಫೆಕ್ಟ್. ನಾನು ಮಲಬದ್ಧತೆ ಬಗ್ಗೆ ಹೇಳ್ತಿದ್ನಲ್ಲ, ಕಾನ್ಸ್ಟಿಪೇಷನ್ ಬಗ್ಗೆ. ಕಾನ್ಸ್ಟಿಪೇಷನ್ ಅಂದರೆ ಏನು ಅಂತ ನಾನು ಇವಾಗ ಹೇಳ್ತೀನಿ. ಪ್ರತಿದಿನ ನೀವು ಬೆಳಗ್ಗೆ ಪಾಸ್ ಮಾಡಲಿಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗಿದೆ. ಬೆಳಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಯಾರು ಪಾಸ್ ಮಾಡ್ತಾರೋ ಅವ್ರಿಗೆ ಕಾನ್ಸ್ಟಿಪೇಷನ್ ಹೆಚ್ಚಿನವ್ರಿಗೆ ಇರೋದಿಲ್ಲ. ಕರೆಕ್ಟಾಗಿ 6 ಗಂಟೆಗೆ ಪಾಸ್ ಮಾಡೋರಿಗೆ. 6 ಗಂಟೆಗೆ ಇಲ್ಲದೆ ಇದ್ರೂ 5 ಗಂಟೆಯಿಂದ 7 ಗಂಟೆ ಒಳಗಡೆ ಮಾಡೋರಿಗೆ ಸುಮಾರಕ್ಕೆ ಪರವಾಗಿಲ್ಲ. 7 ಗಂಟೆ ಮೇಲ್ಗಡೆ ಮಾಡೋರಿಗೆ ಎಲ್ಲರಿಗೂ ಕಾನ್ಸ್ಟಿಪೇಷನ್ ಇರುತ್ತೆ. ನೀವು ಡೈಲಿ ಪಾಸ್ ಮಾಡಿದ್ರೂ ಕೂಡ 7 ಗಂಟೆ ಮೇಲ್ಗಡೆ ಪಾಸ್ ಮಾಡೋರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ. ಒಂದು, ಮೋಷನ್ ಪಾಸ್ ಮಾಡೋದಕ್ಕೆ ಹೋದವಾಗ ಜಾಸ್ತಿ ಟೈಮ್ ತಗೊಂಡ್ರೆ ಕಾನ್ಸ್ಟಿಪೇಷನ್ ಇರುತ್ತೆ. ಮೋಷನ್ ಪಾಸ್ ಮಾಡಬೇಕಾದ್ರೆ ನೀವು ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರೆ, ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ರೆ ಕಾನ್ಸ್ಟಿಪೇಷನ್ ಇರುತ್ತೆ. ಯಾವಾಗಲೂ ಗ್ಯಾಸ್ ಹೋಗ್ತಾ ಇದ್ದರೆ, ಮೇಲಿಂದ ಅಲ್ಲ ಕೆಳಗಡೆಯಿಂದ ಹೇಳ್ತೀನಿ ನಾನು, ಆವಾಗಲೂ ನೀವು ಕಾನ್ಸ್ಟಿಪೇಟೆಡ್ ಇದ್ದೀರಾ. ಮೋಷನ್ ತುಂಬ ಸ್ಮೆಲ್ ಬರ್ತಾ ಇದ್ದರೆ ಆವಾಗಲೂ ನೀವು ಕಾನ್ಸ್ಟಿಪೇಟೆಡ್ ಇದ್ದೀರಾ. ನೀವು ಮೋಷನ್ ಪಾಸ್ ಮಾಡಿರೋದು ಕಮೋಡಿಗೆ ಅಂಟ್ಕೊತಾ ಇದ್ದರೆ ಆವಾಗಲೂ ಕಾನ್ಸ್ಟಿಪೇಷನ್ ಆಗಿದ್ದೀರಾ. ಇವಾಗ ಹೇಳಿ, ಎಷ್ಟು ಜನ ಕಾನ್ಸ್ಟಿಪೇಟೆಡ್ ಇದ್ದೀರಾ? ಇದೆಲ್ಲದನ್ನು ಅನಲೈಸ್ ಮಾಡಿ ಹೇಳಬೇಕು ನೀವು, ಕಾನ್ಸ್ಟಿಪೇಟೆಡ್ ಇದ್ದೀರಾ ಇಲ್ವಾ ಅಂತ. ಬರೀ ಒಂದೇ ಪ್ಯಾರಾಮೀಟರ್ ಅಲ್ಲ, ಡೈಲಿ ಪಾಸ್ ಮಾಡ್ತಿದ್ದೀನಾ ಇಲ್ವಾ ಅನ್ನೋದ್ರದ್ದು ಮೇಲ್ಗಡೆ ನಿಂತಿಲ್ಲ ಕಾನ್ಸ್ಟಿಪೇಷನ್ ಅನ್ನೋದು. ನಾನು ಇವಾಗ ಹೇಳೋದಲ್ಲ, ಇದಿಷ್ಟೂ ಸೇರಿಸಿ ಹೇಳಿ, ನೀವು ಕಾನ್ಸ್ಟಿಪೇಟೆಡ್ ಇದ್ದೀರಾ ಇಲ್ವಾ? ಓಕೆ. ಮತ್ತು ಕಾನ್ಸ್ಟಿಪೇಷನ್ಗೆ ಮೇಜರ್ ರೀಸನ್ನು ಇವತ್ತಿನ ಲೆಕ್ಕದಲ್ಲಿ ಮೈದಾ ಫುಡ್. ಎಷ್ಟು ಜನ ಮೈದಾ ಫುಡ್ ಅವಾಯ್ಡ್ ಮಾಡಿದ್ದೀರಾ? ಓಕೆ, ಒಂದು 50% ಜನ ಇದ್ದೀರಾ. ಮೈದಾ ಫುಡ್ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ?
ಮೈದಾ ಫುಡ್ ಎಲ್ಲ ಕೆಟ್ಟದ್ದು ಅಂತ ಎಲ್ಲರಿಗೂ ಗೊತ್ತು. ಯಾಕೆ, ಹೆಂಗೆ, ಎಷ್ಟು ಜನ ಗೊತ್ತಿದೆ? ರಿಫೈನ್ಡ್, ಓಕೆ. ನೆಕ್ಸ್ಟ್, ಫೈಬರ್ ಇರಲ್ಲ, ಓಕೆ. ನೆಕ್ಸ್ಟ್, ಓಕೆ. ನೆಕ್ಸ್ಟ್, ಭಾಳ ಜನ ಹೇಳ್ತಾರೆ ನಾನು ಮೈದಾದಿಂದ ಮಾಡಿರೋ ಬ್ರೆಡ್ಡನ್ನು ತಿನ್ನೋದಿಲ್ಲ, ವೀಟ್ ಬ್ರೆಡ್ ತಗೊತೀನಿ ಅಂತ. ನನಗೆ ಒಬ್ಬರು ಪೇಷಂಟ್ ಬಂದಿದ್ದರು. ಆ ಪೇಷಂಟು ಅವ್ರ ಬಿಸ್ನೆಸ್ಸೇ ಬ್ರೆಡ್ ಮಾಡೋದು. ನಾನು ಅವ್ರನ್ನ ಕೇಳಿದೆ, ನೀವು ವೀಟ್ ಬ್ರೆಡ್ ಮಾಡ್ತೀರಾ ಅಂತ. ಹೌದು ಮಾಡ್ತೀವಿ ಅಂದರು. ಆಮೇಲೆ ನನಗೆ ಬಿಡಿಸಿ ಹೇಳಿದ್ರು ವೀಟ್ ಬ್ರೆಡ್ ಅಂದರೆ ಏನು ಅಂತ. ಟೆಕ್ನಿಕಲ್ ಆಗಿ ಹೇಳಿದರು. ಅಲ್ಲ, ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ನಾವು ಪ್ಯಾಕೆಟ್ ಮೇಲ್ಗಡೆ ವೀಟ್ ಬ್ರೆಡ್ ಅಂತ ಮೆನ್ಷನ್ ಮಾಡಿದರೆ ನಮಗೆ ಲೀಗಲಿ ಕೂಡ ಯಾವುದೇ ಸಮಸ್ಯೆ ಇಲ್ಲ ಅಂತ. ಯಾಕೆ ಅಂದರೆ ಮೈದಾ ಕೂಡ ವೀಟಿಂದೇ ಪ್ರಾಡಕ್ಟ್. ಅವರು ವೀಟ್ ಬ್ರೆಡ್ ಅಂತ ಮೆನ್ಷನ್ ಮಾಡಿದ್ರೆ ಮೈದಾದಿಂದನೇ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿ ಲೀಗಲಿ ಸಮಸ್ಯೆ ಇಲ್ಲ. ಈಗ ನೀವು ತಗೊಂತಾರ ವೀಟ್ ಬ್ರೆಡ್ ಏನಂತ ಗೊತ್ತಾಯ್ತಲ್ಲ. ಒಂದು 20 ವರ್ಷದ ಹಿಂದ್ಗಡೆ ನೀವು ಹೋದರೆ ಕಮರ್ಷಿಯಲಿ ನಿಮ್ಗೆ ಯಾರಿಗೂ ಗ್ಲೂ ಸಿಗ್ತಾ ಇರಲಿಲ್ಲ. ಆವಾಗ ಗ್ಲೂ ಹೇಗೆ ಮಾಡ್ತಿದ್ರು ಗೊತ್ತಾ? ಬಿಸಿನೀರಿಗೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಕಲಸಿದ್ರೆ ಗ್ಲೂ ರೆಡಿ ಆಗ್ತಾ ಇತ್ತು. ಇವಾಗ ನೀವು ಮೈದಾಯಿಂದ ಮಾಡಿರೋ ಫುಡ್ಡನ್ನ ನೀವು ತಿಂತೀರಾ, ನೀರು ನೀವು ಕುಡಿತೀರಾ, ನಿಮ್ಮ ಹೊಟ್ಟೆ ಒಳಗಡೆ ಟೆಂಪ್ರೇಚರ್ ಇದೆ, ಹೊಟ್ಟೆ ಒಳಗಡೆ ಗ್ಲೂ ಪ್ರಿಪೇರ್ ಆಯ್ತಾ? ಈ ಗ್ಲೂ ನಿಮ್ಮ ಇಂಟೆಸ್ಟೈನಲ್ಲಿ ಪಾಸ್ ಆಗಬೇಕು. ಎಷ್ಟು ಫಾಸ್ಟಾಗಿ ಪಾಸ್ ಆಗುತ್ತೆ? ಫುಲ್ ಅಂಟ್ಕೊಂಡು ಮೈದಾ ಫುಡ್ ತೊಗೊಂಡ ಮೇಲ್ಗಡೆ ನಿಮಗೆ ಕಾನ್ಸ್ಟಿಪೇಷನ್ ಯಾಕೆ ಆಗ್ತಿದೆ ಅಂತ ಈಗ ಗೊತ್ತಾಯ್ತಾ? ನಮ್ಮ ಇಂಟೆಸ್ಟೈನು ಹೆಚ್ಚು ಕಡಿಮೆ ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 33 ಅಡಿ ಇರುತ್ತೆ ಸ್ಮಾಲ್ ಇಂಟೆಸ್ಟೈನ್. ಇವಾಗ ಈ ಅಂಟ್ಕೊಂಡಿರುವಂಥ ಗ್ಲೂ 33 ಅಡಿ ಪಾಸ್ ಆಗಬೇಕು. ಎಷ್ಟು ಟೈಮ್ ತೊಗೊಬೋದು? ಅಂಟ್ಕೊಂಡು 3 ದಿವಸ 4 ದಿವಸ ಆಗುತ್ತೆ. 3 ದಿವಸ 4 ದಿವಸ ಆದಮೇಲ್ಗಡೆ ನಿಮಗೆ ಸ್ಮೆಲ್ ಜಾಸ್ತಿ ಇರುತ್ತೆ ಮೋಷನಿಂದ. ಏನಕ್ಕೆ ಅಂದರೆ 3 ದಿನ ಅದು ಕೊಳಿತಾ ಇರುತ್ತೆ ಒಳಗಡೆ. ಇಂಟೆಸ್ಟೈನ್ ಒಳಗಡೆ ನಿಮಗೆ ಒಂದು ಪಾರ್ಟ್ ಇದೆ, ಅದನ್ನು ವಿಲ್ಲೀಸ್ ಅಂತ ಕರೀತಾರೆ. ಇದು ಹೇಗಿರುತ್ತೆ ಅಂದರೆ, ಈ ಟರ್ಕಿ ಟವಲ್ ಇರೋದಲ್ಲ ಮೇಲ್ಗಡೆ ಮುಟ್ಟಿದ್ದು ನೋಡಿದಿರಲ್ಲ ಹೇಗಿರುತ್ತೆ ಅಂತ, ಅದೇ ಥರ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಇರುತ್ತೆ. ಈ ಮೈದಾ ಅದ್ರ ಮೇಲ್ಗಡೆ ಫ್ಲೋ ಆಗಿ ಅದ್ರ ಮೇಲ್ಗಡೆ ಒಂದು ಲೇಯರ್ ಕ್ರಿಯೇಟ್ ಮಾಡುತ್ತೆ. ಈ ವಿಲ್ಲೀಸ್ ಅಂತ ಹೇಳೋದ್ನಲ್ಲ, ನಿಮ್ಮ ಇಂಟೆಸ್ಟೈನಿಂದ ಒಂದೊಂದು ಪಾರ್ಟಲ್ಲಿ ಒಂದು ಆಹಾರ ಅದ್ರ ಮೇಲ್ಗಡೆ ಪಾಸ್ ಆದರೆ ಅದರಲ್ಲಿ ಇರುವಂಥ ನ್ಯೂಟ್ರಿಷನನ್ನು ಅಬ್ಸರ್ವ್ ಮಾಡುತ್ತೆ. ಒಂದು ಪಾರ್ಟ್ ಆಫ್ ಇಂಟೆಸ್ಟೈನು ವಿಟಮಿನ್ ಎ ತೊಗೊಳುತ್ತೆ, ಇನ್ನೊಂದು ಪಾರ್ಟು ವಿಟಮಿನ್ ಬಿ ತೊಗೊಳುತ್ತೆ, ಇನ್ನೊಂದು ಮಿನರಲ್ಸ್ ತೊಗೊಳುತ್ತೆ, ಇನ್ನೊಂದು ಜಿಂಕ್ ತೊಗೊಳುತ್ತೆ, ಒಂದೊಂದು ಥರ ತೊಗೊಳುತ್ತೆ. ಇವಾಗ ವಿಟಮಿನ್ ಎ ಇರುವಂಥ ಜಾಗದಲ್ಲಿ ಈ ಮೈದಾ ಬಂದು ಪ್ಯಾಕ್ ಆಯಿತು ಅಂತ ಇಟ್ಕೊಳ್ಳಿ. ಅದ್ರ ಮೇಲ್ಗಡೆ ನೀವು ಕ್ಯಾರೆಟ್ ತಿನ್ನಿ, ಆಪಲ್ ತಿನ್ನಿ, ನಿಮಗೆ ವಿಟಮಿನ್ ಎ ಬರಲ್ಲ. ಎಷ್ಟು ದಿವಸನಾದರೂ ತಿನ್ನಿ. ಭಾಳ ಜನ ಹೇಳ್ತಾರೆ ನಾನು ಮಲ್ಟಿವಿಟಮಿನ್ ತೊಗೊತಾ ಇದ್ದೀನಿ, ಎಲ್ಲ ಫ್ರೂಟ್ಸ್ ತೊಗೊತಾ ಇದ್ದೀನಿ, ಎಲ್ಲ ವೆಜಿಟೇಬಲ್ಸ್ ತೊಗೊತಾ ಇದ್ದೀನಿ, ಜೊತೆಲಿ ಬಿಸ್ಕೆಟು ತಿಂತೀನಿ. ಇವಾಗ ಒಂದು ಬಿಸ್ಕೆಟ್ ಮಾಡಿರೋ ಕೆಲಸ, ನೀವು ತೊಗೊಂಡಿರೋ ಫ್ರೂಟ್ಸು, ವೆಜ್ ಸಲಾಡು, ಮಲ್ಟಿವಿಟಮಿನ್ನು ಎಲ್ಲ ಏನಾಯಿತು? ಎಲ್ಲದು ಮೈದಾದ ಲೇಯರ್ ಮೇಲ್ಗಡೆ ಪಾಸ್ ಆಯಿತು. ಅದ್ರ ಮೇಲ್ಗಡೆ ಮೈದಾದ ಲೇಯರ್ ಆಗಿರುತ್ತಲ್ಲ, ಅದ್ರ ಮೇಲ್ಗಡೆ ಪಾಸ್ ಆಯಿತು. ಅದು ನಿಧಾನಕ್ಕೆ ಪಾಸ್ ಆಯಿತು. ಅಲ್ಲಿ ಫಾಸ್ಟಾಗಿ ಹೋಗೋಕ್ಕಾಗೋದಿಲ್ಲ, ಅಂಟ್ಕೊಳ್ಳುತ್ತಲ್ಲ, ನಿಧಾನಕ್ಕೆ ಪಾಸ್ ಆಯಿತು. ನಿಧಾನಕ್ಕೆ ಪಾಸ್ ಆಗಿ ಅದು ಎಕ್ಸಿಟ್ ಆಗೋಷ್ಟೊತ್ತಿಗೆ 3 ದಿನ, 33 ಅಡಿ ಅಂಟ್ಕೊಂಡು ಅದು ಪಾಸ್ ಆಗಬೇಕಲ್ಲ. ಸೊ ಅದು 3 ದಿನ ತಗೊಳತ್ತೆ. ಅದಕ್ಕೆ ನಿಮಗೆ 2 ದಿನ ಮೋಷನ್ ಪಾಸ್ ಆಗಲ್ಲ, 3ನೇ ದಿನ ಆಗುತ್ತೆ, ವಿತ್ ಗ್ರೇಟ್ ಸ್ಟ್ರಗಲ್ ಆಗುತ್ತೆ. ನಿಮಗೆ ಅದು ಹೊರಗಡೆ ಬರೋದಕ್ಕೆ ಅಷ್ಟೊಂದು ಕಷ್ಟ ಆದರೆ ಒಳಗಡೆ ಅದು ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರುತ್ತೆ ನೋಡಿ. ಇದು ಮೋಷನಿಂದ ಆಯಿತು. ನಿದ್ರೆದು ಆಯ್ತು. ಈಗ
ನೆಕ್ಸ್ಟು ಊಟ ಮಾಡೋ ಟೈಮಿಂದು ಆಯಿತು. ನೆಕ್ಸ್ಟು ನೀರು ಕುಡಿಯೋದು. ನೀರಿಗೆ ಮೆಮೊರಿ ಇದೆ ಅನ್ನೋದು ಎಷ್ಟು ಜನ ಗೊತ್ತಿದೆ ಇಲ್ಲಿ? ನೀರಿಗೆ ಮೆಮೊರಿ ಇದೆ. ನೀವು ಏನೇ ಹೇಳಿದ್ರು, ನೀರು ಏನೇ ಕೇಳಿದ್ರು, ಇವಾಗ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲೊಂದು ಗ್ಲಾಸ್ ನೀರಿಟ್ರೆ ನಾನು ಹೇಳಿದ ಸ್ಪೀಚ್ ಎಲ್ಲ ಅದು ಕೇಳಿಸ್ಕೊಳುತ್ತೆ. ನಾನು ಏನಾದರೂ ಹೇಳಿರಲಿ, ನಾನು ಹೇಳಿರೋದೆಲ್ಲದನ್ನು ಕೂಡ ಅದು ಮೆಮೊರಿನಲ್ಲಿ ಇಟ್ಕೊಳ್ಳುತ್ತೆ. ಮತ್ತು ನಾನು ಏನು ಹೇಳಿದ್ದೀನೋ ಅದರ ಪ್ರಕಾರನೇ ಅದು ವೈಬ್ರೇಟ್ ಮಾಡುತ್ತೆ. ಹಾಗಿರುವಾಗ ನಾನು ಆ ನೀರನ್ನು ಕುಡಿದ್ರೆ ಅದ್ರ ಮೆಮೊರಿನಲ್ಲಿ ಏನಿರುತ್ತೋ ಅದ್ರ ಪ್ರಕಾರ ನನ್ನ ಬಾಡಿನಲ್ಲಿ ಅದು ಆ್ಯಕ್ಟ್ ಮಾಡುತ್ತೆ. ಇವಾಗ ನೀವು ನೀರು ಕುಡಿಯೋ ಟೈಮ್ನಲ್ಲಿ, ನೀವು ಊಟ ಮಾಡೋ ಟೈಮ್ನಲ್ಲಿ ಒಂದು ಗ್ಲಾಸ್ ನೀರು ಇಟ್ಕೊಂಡಿರ್ತೀರಾ, ಟಿ ವಿ ಆನ್ ಮಾಡಿರ್ತೀರಾ, ನ್ಯೂಸ್ ಚಾನಲ್, ಒಂದು ಆಕ್ಸಿಡೆಂಟ್ ಆಗುತ್ತೆ, ಒಬ್ಬರು ನೇಣು ಹಾಕೊಂಡಿರ್ತಾರೆ, ಒಬ್ಬರು ರೇಪ್ ಮಾಡಿರ್ತಾರೆ, ಆಮೇಲೆ ಒಂದು ಪೊಲಿಟಿಕಲ್ ಇಶ್ಯೂ ಇರುತ್ತೆ. ಇದನ್ನೆಲ್ಲ ನೀವು ಕುಡಿತೀರಾ. ನೀವು ಕುಡ್ದಾದ್ಮೇಲೆ ಇದೇನು ಮಾಡುತ್ತೆ? ನಿಮ್ಮ ಬಾಡಿ ಒಳಗಡೆ ಪೊಲಿಟಿಕಲ್ ಇಶ್ಯೂ ಬರುತ್ತೆ, ರೇಪ್ ಮಾಡಿರೋದು ಬರುತ್ತೆ, ಆಕ್ಸಿಡೆಂಟ್ ಆಗಿರೋದು ಬರುತ್ತೆ, ಆರೋಗ್ಯ ಸಮಸ್ಯೆನೂ ಬರುತ್ತೆ, ಎಲ್ಲ ಬರುತ್ತೆ. ಈ ವೈಬ್ರೇಷನಲ್ಲಿರೋ ವಾಟ್ರು ನಿಮ್ಮ ಬಾಡಿ ಒಳಗಡೆ ಏನಾದರೂ ಒಳ್ಳೆ ಕೆಲಸ ಮಾಡುತ್ತಾ? ಇದೇ ಕಾರಣಕ್ಕೋಸ್ಕರನೇ ನಮ್ಮ ಭಾರತದಲ್ಲಿ ಪೂಜೆ ಮಾಡಿದ ಮೇಲ್ಗಡೆ ತೀರ್ಥ ಕೊಡ್ತಿದ್ದಿದ್ದು. ತೀರ್ಥ ಏನಕ್ಕೆ ಕೊಡ್ತಾಯಿದ್ರು? ತೀರ್ಥನ ದೇವ್ರ ಮುಂದ್ಗಡೆ ಇಟ್ಬಿಟ್ಟು ಮಂತ್ರಗಳನ್ನೆಲ್ಲ ಹೇಳಿ ಆ ನೀರನ್ನು ಅವರು ಎನರ್ಜೈಸ್ ಮಾಡಿ ಎಲ್ಲರನ್ನೂ ಒಂದೊಂದು ಡ್ರಾಪ್ ಕೊಟ್ರೂ ಸಾಕು. ಆ ವೈಬ್ರೇಷನ್ ನಿಮ್ಮ ಬಾಡಿ ಒಳಗಡೆ ಹೋಯಿತು ಅಂದರೆ ನಿಮಗೆ ದೇವಸ್ಥಾನದಿಂದ ಬಂದ ಮೇಲ್ಗಡೆ ಇರೋ ಫೀಲಿಂಗೇ ಬೇರೆದಿರ್ತಿತ್ತು. ಸೊ ಅದಕ್ಕೆ ನಾನು ಹೇಳೋದು, ಊಟ ಮಾಡೋ ಟೈಮ್ನಲ್ಲಿ ಟಿ ವಿನ ಕಂಪ್ಲೀಟ್ಲಿ ಬಂದ್ ಮಾಡಿ. ಯಾರಾದರೂ ನೀರು ಕೊಡಬೇಕಾದ್ರೆ ಫೋನಲ್ಲಿ ಮಾತಾಡಿಕೊಂಡು ಮನಸ್ಸಿಗೆ ಬಂದಂಗೆ ಯಾರಿಗೂ ಬೈಕೊಂಡು ಕೊಟ್ಟರೆ ಆ ನೀರನ್ನು ನೀವು ಕುಡಿಬೇಡಿ. ನಿಮಗಾಗತ್ತೆ ಅನ್ನೋದಾದರೆ ಪ್ರತಿದಿನ ನೀರನ್ನು ಇಟ್ಬಿಟ್ಟು, ಪೂಜೆ ಮಾಡೋ ಟೈಮ್ನಲ್ಲಿ ನೀರನ್ನು ಇಟ್ಬಿಟ್ಟು ನಿಮಗೆ ಗೊತ್ತಿರೋ ಮಂತ್ರನ ಹೇಳಿ. ಗೊತ್ತಿಲ್ಲದೆ ಇದ್ದರೆ ನೀವು ಸುಮ್ಮನೆ ದೇವ್ರನ್ನ ನೆನೆಸ್ಕೊಂಡು ಒಂದು ನಿಮಿಷ ಮೆಡಿಟೇಟ್ ಮಾಡಿದ್ರೂ ಕೂಡ ಆ ಮೆಡಿಟೇಷನ್ ಮಾಡಿರೋವಂಥ ವೈಬ್ರೇಷನ್ ಕೂಡ ಆ ನೀರಲ್ಲಿರುತ್ತೆ. ಅದನ್ನು ನೀವು ಕುಡಿದ್ರೆ ಅದೇ ಥರ ವೈಬ್ರೇಷನ್ ನಿಮ್ಮ ಬಾಡಿನಲ್ಲಿ ಬರುತ್ತೆ. ಒಬ್ಬರು ಸೈಂಟಿಸ್ಟ್ ಇದ್ದರು, ಜಪಾನ್ ಸೈಂಟಿಸ್ಟ್. ಅವ್ರ ಹೆಸರು ಮಸಾರೋ ಎಮಿಟೋ ಅಂತ. ಎಷ್ಟು ಜನಕ್ಕೆ ಈ ಸೈಂಟಿಸ್ಟ್ ಬಗ್ಗೆ ಗೊತ್ತಿದೆ? ಕೇಳಿದ್ದೀರಾ? ಅವ್ರು ಮಾಡಿದ ರಿಸರ್ಚ್ ಏನು ಅಂತ ಹೇಳಿದ್ರೆ, ನೀರಿಗೆ ಒಂದೊಂದು ಪದಗಳನ್ನು ಬರೆದುಬಿಟ್ಟು ಇಟ್ಟು ಅದಾದಮೇಲ್ಗಡೆ ಅದನ್ನ ಐಸ್ ಮಾಡಿ ಅವರು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಆ ನೀರು ಯಾವ ಥರ ಚೇಂಜ್ ಆಗ್ತಾಯಿದೆ ಅನ್ನೋದು ಮೈಕ್ರೋಸ್ಕೋಪಲ್ಲಿ ಕ್ಲೀನಾಗಿ ಒಂದೊಂದು ಯಂತ್ರದ ಥರ ಬರ್ತಾಯಿತ್ತು. ಅಷ್ಟು ಚೇಂಜ್ ಆಗುತ್ತೆ, ಅಷ್ಟು ಸೂಕ್ಷ್ಮವಾಗಿದೆ ನೀರು. ಸೊ ನೀರು ಕುಡಿಯೋದನ್ನು ಭಾಳ ಸೂಕ್ಷ್ಮವಾಗಿ ನೀವೂ ಕೂಡ ಟ್ರೀಟ್ ಮಾಡಬೇಕು. ಅದನ್ನು ನೀವು ನೀರು ಕುಡಿಯೋದಕ್ಕಿಂತ ಮುಂಚೆ ನೀರನ್ನು ನೋಡಿಕೊಂಡು ಯಾವುದಾದ್ರೂ ಒಳ್ಳೆ ವೈಬ್ರೇಷನ್ ನೀವು ಅದಕ್ಕೆ ಕೊಟ್ಟು ನಿಮಗೆ ಗೊತ್ತಿರೋ ಮಂತ್ರಗಳನ್ನೇ ಹೇಳಿ. ಏನೂ ಗೊತ್ತಿಲ್ಲ ಅಂದರೆ ನೀವು ನೀರಿಗೆ ಸುಮ್ಮನೆ ಥ್ಯಾಂಕ್ ಯು ಅಂತ ಹೇಳಿ, ಅಷ್ಟೇ ಸಾಕು. ಅಷ್ಟಕ್ಕೂ ಕೂಡ ಅದು ಭಾಳ ಚೇಂಜ್ ಮಾಡುತ್ತೆ ನಿಮ್ಮ ಬಾಡಿನಲ್ಲಿ. ನೀವು ನೀರು ಕುಡಿಬೇಕಾದ್ರೆ ಆ ಥರ ಮಾಡಿ. ಮಕ್ಕಳಿಗೆ ನೀರು ಕೊಡಬೇಕಾದ್ರೆ ನೀವು ಒಳ್ಳೆ ವೈಬ್ರೇಷನ್ ಕೊಟ್ಟು ಕೊಡಿ. ಆಹಾರ ಕೊಡಬೇಕಾದ್ರೆ ಅದೇ ಥರ ಕೊಡಿ. ನೀವು ಆಹಾರನ ಬೇಯಿಸಬೇಕಾದ್ರೆ ನೀರು ಹಾಕ್ತೀರಾ. ನೀರು ಹಾಕಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೇಗಿರುತ್ತೋ ಅದ್ರ ಪ್ರಕಾರ ನಿಮ್ಮ ಆಹಾರ ಚೇಂಜ್ ಆಗುತ್ತೆ. ನೀರಿಲ್ಲದೆ ಯಾರಿಗಾದರೂ ಅಡುಗೆ ಮಾಡ್ಲಿಕ್ಕೆ ಬರುತ್ತಾ? ನೀರು ತುಂಬ ಇಂಪಾರ್ಟೆಂಟು. ನೀರಿಗೆ ಮೆಮೊರಿ ಇದೆ. ನೀವು ಯಾವುದೋ ಧಾರಾವಾಹಿ ಸೀರಿಯಲ್ ಬಗ್ಗೆ ಎಲ್ಲ ಫೋನಲ್ಲಿ ಮಾತಾಡಿಕೊಂಡು ಅಡುಗೆ ಮಾಡಿದರೆ ಧಾರಾವಾಹಿ ಎಫೆಕ್ಟು ನಿಮ್ಮ ಮಕ್ಕಳಲ್ಲೇ ನೀವು ನೋಡ್ಬೋದು, ಗೊತ್ತಾಗತ್ತೆ. ಧಾರಾವಾಹಿನಲ್ಲಿ ಏನೇನು ಆಗ್ತಾ ಇರುತ್ತೋ ಇಲ್ಲಿ ರಿಯಲ್ ಲೈಫ್ನಲ್ಲೂ ಆಗ್ತಾ ಇರುತ್ತೆ. ಅದಕ್ಕೆ ನೀರು ಭಾಳ ಸೂಕ್ಷ್ಮವಾಗಿರೋದು. ನೀರನ್ನು ಲೈಟಾಗಿ ತೊಗೊಂಬೇಡಿ. ನೀರು ನೀವು ನೀರನ್ನು ಒಳ್ಳೆ ವೈಬ್ರೇಷನಲ್ಲಿ ಕುಡಿದಿದ್ರೆ ನಿಮ್ಮ ರಕ್ತ ಶುದ್ಧಿ ಆಗುತ್ತೆ. ನಿಮ್ಮ ರಕ್ತ ಶುದ್ಧಿಗೆ ನೀವು ಬೇರೆ ಏನು ಕೆಮಿಕಲ್ಸ್ ಆಗಲಿ ಬೇರೆ ಯಾವುದೇ ಬ್ಲಡ್ ಕ್ಲೆನ್ಸರ್ಸ್ ಆಗಲಿ ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ನೀರೇ ಮಾಡುತ್ತೆ ನಿಮ್ಮ ಬ್ಲಡ್ ಕ್ಲೆನ್ಸಿಂಗ್ನ. ರಕ್ತ ಪರೀಕ್ಷೆ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ, ಅಷ್ಟರ ಮಟ್ಟಿಗೆ ಮಾಡುತ್ತೆ. ಪ್ರತಿದಿನ ನೀವು ಮಾಡ್ತಾ ಇದ್ದರೆ ಬ್ಲಡ್ ಚೆಕ್ ಮಾಡೋದಕ್ಕೆ ಅಂತ ನೀವು ಎಷ್ಟು ಜಾಗದಲ್ಲಿ ನೀವು ಬ್ಲಡ್ ಸ್ಯಾಂಪಲ್ಸ್ ಕೊಟ್ಬಿಟ್ಟು ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ನೋವು ತಿಂತೀರಾ, ಅದರಿಂದಲೂ ಕೂಡ ಅದೆಲ್ಲದರಿಂದ ಕೂಡ ನೀವು ಹೊರಗಡೆ ಬರ್ಬೋದು. ನೆಕ್ಸ್ಟು, ಎಷ್ಟು ಜನ ಯೂರಿನ್ ಹೋಲ್ಡ್ ಮಾಡ್ತೀರಾ? ಯಾರು ಹೋಲ್ಡ್ ಮಾಡೋದಿಲ್ವಾ? ಎಷ್ಟು ಜನ ರಾತ್ರಿ ಲೇಟಾಗಿ ನೀರು ಕುಡಿತೀರಾ?
ಊಟ ಮಾಡಿದ್ಮೇಲೆ ನೀವೆಲ್ಲರನ್ನು ಯೂರಿನ್ ಹೋಲ್ಡ್ ಮಾಡ್ತೀರಾ. ಯಾಕೆಂದರೆ ಮಲಗಿದ ಮೇಲ್ಗಡೆ ನಿಮಗೆ ಎಚ್ಚರ ಆಗೋ ತನಕ ನೀರು ಯೂರಿನ್ ಹೋಲ್ಡಲ್ಲೇ ಇರುತ್ತೆ. ಅದು ಹೋಲ್ಡ್ ಆಗಿ ಎಕ್ಸ್ಟ್ರೀಮ್ ಕಂಡೀಷನಿಗೆ ಬಂದು ಆಮೇಲೆ ನಿಮ್ಮ ಬಾಡಿ ಒಂಥರ ಎಮರ್ಜೆನ್ಸಿ ಸಿಗ್ನಲ್ ಕೊಡೋದು. ಅದು ನಿದ್ರೆ ಮಾಡ್ತಿರೋದನ್ನ ಎಬ್ಸಿ ಅದಾದ್ಮೇಲೆ ನೀವು ಯೂರಿನ್ ಪಾಸ್ ಮಾಡೋದು. ಕರೆಕ್ಟಾ? ನಮ್ಮ ಬಾಡಿಗೆ ಭಾಳ ಇಂಪಾರ್ಟೆಂಟು ನಿದ್ರೆ. ಯಾಕೆಂದರೆ ನಮ್ಮ ನಿದ್ರೆನಲ್ಲೇ ನಮ್ಮ ಬಾಡಿಯ ರಿಜನ್ಯುವೇಷನ್ ಪ್ರೋಸೆಸ್ ಆಗುತ್ತೆ. ನಮ್ಮ ರಿಜನ್ಯುವೇಷನ್ ಪ್ರೋಸೆಸ್ ಆಗ್ತಿರೋ ಟೈಮ್ನಲ್ಲಿ ಮಧ್ಯದಲ್ಲಿ ಎಚ್ಚರ ಆದರೆ ರಿಜನ್ಯುವೇಷನ್ ಪ್ರೋಸೆಸ್ ನಿಂತೋಯ್ತು. ರಿಜನ್ಯುವೇಷನ್ ಪ್ರೋಸೆಸ್ ನಿಂತೋದ್ರೆ ನಮ್ಮ ಆರ್ಗನ್ಗಳಲ್ಲಿ ಡೆಡ್ ಸೆಲ್ಸ್ ಜಾಸ್ತಿ ಆಯಿತು. ಆರೋಗ್ಯವಾಗಿರೋ ಸೆಲ್ಸು ಭಾಳ ಕಡಿಮೆ ಇರುತ್ತೆ, ಡೆಡ್ ಸೆಲ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ. ಡೆಡ್ ಸೆಲ್ಸ್ ಜಾಸ್ತಿ ಆಯಿತು ಅಂದರೆ ಡೆಡ್ ಸೆಲ್ಸು ಫಂಕ್ಷನ್ ಮಾಡುತ್ತಾ? ಡೆಡ್ ಸೆಲ್ಸ್ ಫಂಕ್ಷನ್ ಮಾಡಲ್ಲ. ಡೆಡ್ ಸೆಲ್ಸ್ ಫಂಕ್ಷನ್ ಮಾಡಲಿಲ್ಲ ಅಂದರೆ ಟಿಶ್ಯೂನೂ ಡೆಡ್ ಆಗುತ್ತೆ. ಅವಾಗ ಡೆಡ್ ಟಿಶ್ಯೂನೂ ಕೂಡ ನಿಮಗೆ ಫಂಕ್ಷನ್ ಮಾಡಲ್ಲ. ಡೆಡ್ ಟಿಶ್ಯೂ ಫಂಕ್ಷನ್ ಮಾಡಲಿಲ್ಲ ಅಂದರೆ ನಿಮಗೆ ಆರ್ಗನ್ ಕೂಡ ಸರಿಯಾಗಿ ಫಂಕ್ಷನ್ ಮಾಡಲ್ಲ. ಆರ್ಗನ್ ಫಂಕ್ಷನ್ ಮಾಡಲಿಲ್ಲ ಅಂದರೆ ಆರ್ಗನಿಸಮು ಸರಿಯಾಗಿರಲ್ಲ. ಸೊ ಹಾಗಾಗಿ ನಿದ್ರೆ ಭಾಳ ಇಂಪಾರ್ಟೆಂಟ್. ಎಷ್ಟು ಜನಕ್ಕೆ ನಿದ್ರೆ ಸರಿಯಾಗಿ ಬರಲ್ಲ? ಇಷ್ಟೇನಾ? ಓಕೆ. ಯಾರಿಗ್ಯಾರಿಗೆ ನಿದ್ರೆ ಸರಿಯಾಗಿ ಬರೋದಿಲ್ವೋ ಕಪ್ಪು ದ್ರಾಕ್ಷಿ ಜ್ಯೂಸ್ ಕುಡಿದ್ಬಿಟ್ಟು ಮಲ್ಕೊಳ್ಳಿ, ಚೆನ್ನಾಗಿ ನಿದ್ರೆ ಬರುತ್ತೆ. ಅದರಲ್ಲಿ ಉದ್ದಕ್ಕೆ ಬರೋದಲ್ಲ, ಅದಲ್ಲ ರೌಂಡ್ ಇರುತ್ತಲ್ಲ ಬೀಜ ಇರೋದು, ಹಾಂ, ಅದನ್ನು ಯೂಸ್ ಮಾಡಿ. ಅದರ ಜ್ಯೂಸು ಒಂದು 50 ml ತೊಗೊಂಡ್ರು ಸಾಕು, ನಿಮಗೆ ನಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿದ್ರೆ ಚೆನ್ನಾಗಿ ಬಂದರೆ ರಿಜನ್ಯುವೇಷನ್ ಚೆನ್ನಾಗಾಗುತ್ತೆ. ರಿಜನ್ಯುವೇಷನ್ ಚೆನ್ನಾಗಾಯಿತು ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಯಿತಾ? ಡಯಾಬಿಟೀಸ್ಗೆ ಹಣ್ಣಿಗೆ ಏನೂ ತೊಂದರೆ ಇಲ್ಲ. ಕಫ ಇದ್ದರೆ ಕಫ ಕಡಿಮೆ ಆಗುತ್ತೆ ಅದರಲ್ಲಿ. ಕಫ ಇದ್ದರೆ ಕಫ ಕಡಿಮೆ ಆಗುತ್ತೆ ಅದರಲ್ಲಿ, ಜಾಸ್ತಿ ಆಗಲ್ಲ. ನಿಮಗೆ ಅದು ಸೀಸನಲ್ಲಿ ಹಸಿದು ಸಿಗುತ್ತೆ, ಹಸಿದು ತೊಗೊಳ್ಳಿ. ಸೀಸನ್ ಇಲ್ಲದೇ ಇರೋ ಟೈಮ್ನಲ್ಲಿ ಡ್ರೈದೆ ತೊಗೊಳ್ಳಿ. ಆದ್ದರಿಂದ ನಿಮಗೆ ನಿದ್ರೆ ಸಮಸ್ಯೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಅಸಿಡಿಟಿ ಇದ್ದವರು ಟೈಮಿಗೆ ಸರಿಯಾಗಿ ಊಟ ಮಾಡಿದ್ರೆ ಅಸಿಡಿಟಿ ಹೊಟ್ಟೋಗುತ್ತೆ. ಅಸಿಡಿಟಿ ಕ್ಲಿಯರ್ ಆಗೋ ತನಕ ಬೇಡ, ಆಮೇಲೆ ತೊಗೊಳ್ಳಿ. ನೀವು ಟೈಮಿಗೆ ಸರಿಯಾಗಿ ಊಟ ಮಾಡೋಕ್ಕೆ ಶುರು ಮಾಡಿ, ನಿಮ್ಮ ಅಸಿಡಿಟಿ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ವಿತಿನ್ 15 days ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಎಷ್ಟೇ ಅಸಿಡಿಟಿ ಇರಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಇದನ್ನು. ಅಸಿಡಿಟಿ ಇರೋರು ಎರಡೇ ರೀಸನ್. ಒಂದು, ಜಾಸ್ತಿ ಟೆನ್ಷನ್ ಮಾಡ್ಕೊತೀರಾ. ಇನ್ನೊಂದು, ನೀವು ಟೈಮಿಗೆ ಸರಿಯಾಗಿ ಊಟ ಮಾಡ್ತಾಯಿಲ್ಲ. ಇದೆರಡೇ ರೀಸನ್ನಿಂದ ನಿಮಗೆ ಅಸಿಡಿಟಿ ಆಗೋದು. ಇನ್ಯಾವ ರೀಸನ್ನಿಂದನೂ ನಿಮಗೆ ಅಸಿಡಿಟಿ ಆಗೋದಿಲ್ಲ. ಅಸಿಡಿಟಿ ಜಾಸ್ತಿ ಆಯಿತು ಅಂದರೆ ಆಮೇಲೆ ಬ್ಲಡ್ಡನ್ನು ಡೈಲ್ಯೂಟ್ ಮಾಡುತ್ತೆ, ಆಮೇಲೆ ಬೇರೆ ಎಲ್ಲ ಆರ್ಗನ್ಗಳಿಗೂ ಕೂಡ ಅದು ಭಾಳ ತೊಂದರೆ ಕೊಡುತ್ತೆ. ಇದೆರಡನ್ನ ನೀವು ಅಡ್ರೆಸ್ ಮಾಡಿದರೆ ನಿಮಗೆ ಅಸಿಡಿಟಿ ಇರೋದಿಲ್ಲ, ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ಎಷ್ಟು ಜನ ನಿಮ್ಮಲ್ಲಿ ಪ್ರಾಣಾಯಾಮ ಮಾಡ್ತೀರಾ? ಯೋಗ ಕ್ಲಾಸಿಗೆ ಬಂದು ಪ್ರಾಣಾಯಾಮ ಮಾಡಲಿಲ್ಲ ಅಂತ ಹೇಳಿದ್ರೆ, ಪ್ರಾಣಾಯಾಮ ಮಾಡೋದ್ರಿಂದ ನಾನು ಅಂದ್ಕೊಂಡಂಗೆ ನಿಮ್ಮ ಹೆಚ್ಚಿನ ಸಮಸ್ಯೆಗಳು ಹೊರಟೋಗಿರುತ್ತೆ. ಇಲ್ದಿರೋ ಇದ್ದರೆ ನೀವು ಮಾಡಿರೋ ಮಿಸ್ಟೇಕ್ಗಳಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ ಏನು ಮಾಡ್ತೀರಲ್ಲ, ಅದರಲ್ಲಿ ಎಲ್ಲ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಬರುತ್ತೆ. ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಹೇಗೆ ಬರುತ್ತೆ ಅನ್ನೋದು ಕೆಲವು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಎಲ್ಲದೂ ಎಕ್ಸ್ಪ್ಲೇನ್ ಮಾಡಲಿಲ್ಲ. ನನಗೆ ಎಲ್ಲದೂ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕಾಗುತ್ತೆ. 1 hour ಎಲ್ಲ ಸಾಕಾಗೋದೇ ಇಲ್ಲ. ಯಾಕೆಂದರೆ ಡೀಟೇಲಾಗಿ ಹೋದ್ವಿ ಅಂತ ಹೇಳಿದ್ರೆ ಒಂದೊಂದು ಸಮಸ್ಯೆ ಮೇಲ್ಗಡೆ ತುಂಬಾ ದೊಡ್ಡದಿದೆ. ಯೂರಿನ್ ಹೋಲ್ಡ್ ಮಾಡೋದ್ರಿಂದ ನಿಮಗೆ ಭಯ ಶುರುವಾಗುತ್ತೆ. ನನಗೆ ಭಯ ಆದರೂ ಪರವಾಗಿಲ್ಲ ಯೂರಿನ್ ಹೋಲ್ಡ್ ಮಾಡ್ತೀನಿ ಅನ್ನೋರು ಎಷ್ಟು ಜನ ಇದ್ದೀರಾ? ಯಾರಾದರೂ ಇದ್ದೀರಾ? ಎಸ್ಪೆಷಲಿ ಲೇಡೀಸು ಹೊರಗಡೆ ಹೋದವಾಗ ಯೂರಿನ್ ಹೋಲ್ಡ್ ಮಾಡೋರು ಎಷ್ಟು ಜನ ಇದ್ದೀರಾ? ನಿಮ್ಮೆಲ್ಲರ ಕಾಮನ್ ಪ್ರಾಬ್ಲಮ್. ನನ್ನ ಪೇಷಂಟಿನ ಕೊಟ್ಟಿರೋ ಫೀಡ್ಬ್ಯಾಕ್ ಮೇಲ್ಗಡೆ ನಾನು ಹೇಳ್ತೀನಿ, ಹೆಚ್ಚಿನ ಜನ ಲೇಡೀಸಲ್ಲಿ ಯೂರಿನ್ ಹೋಲ್ಡ್ ಮಾಡ್ತಿರೋದಕ್ಕೆ ಇರೋ ರೀಸನ್ ಬಂದ್ಬಿಟ್ಟು ಹೊರಗಡೆ ಹೈಜೀನ್ ಇರಲ್ಲ ಅಂತ. ಕರೆಕ್ಟಾ? ಇವಾಗ ಹೈಜೀನ್ ಇಲ್ಲದೆ ಹೋದರೆ ಜಾಸ್ತಿ ಅಂದರೆ ನಿಮಗೇನಾಗ್ಬೋದು? ಇವಾಗ ಹೈಜೀನ್ ಇಲ್ಲದೇ ಇರೋ ಜಾಗದಲ್ಲಿ ನೀವು ಯೂರಿನ್ ಪಾಸ್ ಮಾಡೋಕ್ಕೆ ಹೋದ್ರಿ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು ಪ್ರಾಬ್ಲಮ್ ಬಂದ ಮೇಲ್ಗಡೆ ನಿಮಗೆ ಸಾಲ್ವ್ ಆಗೋಕ್ಕೆ ಎಷ್ಟು ಟೈಮ್ ತೊಗೋಬೋದು?
ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ತೊಗೊಂಡ್ರೆ 2 ದಿನ 3 ದಿನ. ನಿಮಗೆ ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ಸಿಗದೆ ಹೋದರೆ ಅದು ಎಕ್ಸ್ಟೆಂಡ್ ಆಗ್ಬೋದು ಟೈಮ್. ಇಷ್ಟು ಅಂತ ಹೇಳೋದಕ್ಕಾಗೋದಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಬಟ್ ನೀವು ಅದನ್ನು ಸಾಲ್ವ್ ಮಾಡ್ಕೊಬೋದು. ಯೂರಿನ್ ಹೋಲ್ಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಯೂರಿನರಿ ಬ್ಲಾಡರ್ ಫುಲ್ ಆದಮೇಲ್ಗಡೆ ಅದ್ರ ಮೇಲ್ಗಡೆ ಬರೋ ಯೂರಿನ್ನು ಮತ್ತೆ ವಾಪಸ್ ಹೋಗುತ್ತೆ. ಅದು ಮತ್ತೆ ವಾಪಸ್ ಹೋದರೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಕಿಡ್ನಿಗೆ ಹೋಗುತ್ತೆ. ಕಿಡ್ನಿಗೆ ಹೋದ್ಮೇಲೆ ಏನು ಮಾಡುತ್ತೆ ಗೊತ್ತಾ? ಕಿಡ್ನಿ ಇದು ವೇಸ್ಟು, ಇದು ನಮಗೆ ಬೇಡ ಅಂತ ರಿಜೆಕ್ಟ್ ಮಾಡಿದೆ. ಇವಾಗ ರಿಜೆಕ್ಟ್ ಮಾಡಿರೋದು ಮತ್ತೆ ವಾಪಸ್ ಬಂದಿದೆ. ಇದು ಹೆಂಗೆ ಅಂದರೆ, ನಿಮ್ಮ ಮನೆಯಲ್ಲಿ ಕಸ ಬೇಡ ಅಂತ ಹೇಳ್ಬಿಟ್ಟು ಕಸದ ಗಾಡಿಗೆ ಆಗ್ತಾಯಿಲ್ಲ, ಕಸದ ಗಾಡಿನಲ್ಲಿರೋ ಕಸನ ತೊಗೊಂಡು ನಿಮ್ಮ ಮನೆಗಳಿಗೆ ಇಟ್ಕೊತೀರ. ಹಾಗೆ ಇದು ಮತ್ತೆ ಏನಾದರೂ ಯೂರಿನ್ನು ಕಿಡ್ನಿ ವಾಪಸ್ ಹೋದರೆ ಅದು ಕಿಡ್ನಿನ ಮತ್ತೆ ಡ್ಯಾಮೇಜ್ ಮಾಡುತ್ತೆ. ಕಿಡ್ನಿ ಡ್ಯಾಮೇಜ್ ಆಗಿ ಲಾಂಗ್ ಟೈಮ್ಗಾದರೆ ಕಿಡ್ನಿ ಫೇಲ್ ಆಗುತ್ತೆ. ಕಿಡ್ನಿ ಫೇಲ್ ಆದವ್ರಿಗೆಲ್ಲರಿಗೂ ಡಯಾಲಿಸಿಸ್ ಮಾಡ್ತಾರೆ. ಇವಾಗ ಯೂರಿನ್ ಹೋಲ್ಡ್ ಮಾಡೋದ್ರಿಂದ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗೋದು ಓಕೆನಾ, ಅಥವಾ ಹೈಜೀನ್ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ, UTI ಆದರೂ ಪರವಾಗಿಲ್ಲ ಅಂತ ಯೂರಿನ್ ಪಾಸ್ ಮಾಡೋದು ಪರವಾಗಿಲ್ಲ? UTI ಚಿಕ್ಕ ಪ್ರಾಬ್ಲಮ್ಮು, ಕಿಡ್ನಿ ಫೇಲ್ಯೂರ್ ದೊಡ್ಡ ಪ್ರಾಬ್ಲಮ್. ಕಿಡ್ನಿ ಫೇಲ್ಯೂರ್ ಆದವ್ರನ್ನ ಎಷ್ಟು ಜನ ನೋಡಿದ್ದೀರಾ? ಎಷ್ಟು ಜನ ನೋಡಿಲ್ಲ? ನೋಡಿದ್ದೀರಾ? ಅವ್ರ ಸಮಸ್ಯೆ ಏನಂತ ಗೊತ್ತಾ? ಡಯಾಲಿಸಿಸ್ ಎಷ್ಟೊತ್ತು ಮಾಡ್ತಾರೆ ಗೊತ್ತಾ? 5 ಗಂಟೆ 6 ಗಂಟೆ ನಿದ್ರೆ ಕೂಡ ಮಾಡೋದಕ್ಕಾಗೋದಿಲ್ಲ ಸರಿಯಾಗಿ. ಕಿಡ್ನಿ ಪ್ರಾಬ್ಲಮ್ ಆದವ್ರಿಗೆ ಎಂತೆಂಥ ಸಿಂಪ್ಟಮ್ ಬರುತ್ತೆ ಗೊತ್ತಾ? ಕಾಲು ಊದ್ಕೊಳ್ಳುತ್ತೆ, ಉಸಿರಾಡೋ ಸಮಸ್ಯೆ ಬರುತ್ತೆ, ರಕ್ತ ಕಡಿಮೆ ಆಗುತ್ತೆ, ಸುಸ್ತಾಗತ್ತೆ. ಇದಿಷ್ಟು ಸಮಸ್ಯೆ ಬರೀ ಒಂದೇ ರೀಸನ್ನಿಂದ, ಯೂರಿನ್ ಹೋಲ್ಡ್ ಮಾಡ್ಕೊಂಡಿರೋದು. ಯೂರಿನ್ ಹೋಲ್ಡ್ ಮಾಡೋದು ನಿಮ್ಮ ಪ್ರಕಾರ ಇವಾಗ ಚಿಕ್ಕ ಸಮಸ್ಯೆನ ದೊಡ್ಡ ಸಮಸ್ಯೆನ? ಹೈಜೀನ್ ಪ್ರಾಬ್ಲಮ್ ಚಿಕ್ಕ ಸಮಸ್ಯೆನ ದೊಡ್ಡ ಸಮಸ್ಯೆನ? ಸೊ ಇನ್ನು ಮುಂದಕ್ಕೆ ಹೋಲ್ಡ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಯೂರಿನ್ನ ಹೋಲ್ಡ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಮೋಷನ್ನ ಹೋಲ್ಡ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನಿದ್ರೆನ ಹೋಲ್ಡ್ ಮಾಡಬೇಡಿ. ಇವಾಗ ನೆಕ್ಸ್ಟ್ ಆಹಾರಕ್ಕೆ ಬರೋಣ. ಎಷ್ಟು ಜನದ ಮನೆಯಲ್ಲಿ ಪ್ರತಿ ಸತಿನೂ ಹಣ್ಣು ತರಕಾರಿ ತರೋದಕ್ಕೆ ಒಬ್ಬರೇ ಹೋಗ್ತಾ ಇದ್ದೀರಾ? ಅಂದರೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರೇ ಹೋಗೋದು ಯಾವಾಗಲೂ? ಆಲ್ಮೋಸ್ಟ್ ಇದೇ ಥರನ. ನಿಮಗೆ ತರಕಾರಿ ಅಂಗಡಿಗೆ ಹೋದಾಗ ಕೆಲವು ಹಣ್ಣು ತರಕಾರಿಗಳು ಅವೇ ಕರಿಯುತ್ತೆ. ಎಷ್ಟು ಜನ ಒಪ್ಕೊಂತೀರ ಇದನ್ನ? ಅಲ್ಲಿ ಎಷ್ಟೊಂದು ಹಣ್ಣಿರುತ್ತೆ, ಎಷ್ಟೊಂದು ತರಕಾರಿಗಳಿರುತ್ತೆ. ಕೆಲವು ಹಣ್ಣು ತರಕಾರಿಗಳು ಮಾತ್ರ ನಿಮ್ಮನ್ನು ಕರಿಯೋದು. ಅದೇನಕ್ಕೆ ಕರಿಯುತ್ತೆ ಗೊತ್ತಾ? ಅವ್ರಿಗೆ ಇಷ್ಟ ಯಾಕಾಗತ್ತೆ? ಅವ್ರಿಗೆ ಯಾಕೆ ಇಷ್ಟ ಆಗುತ್ತೆ ಗೊತ್ತಾ? ಕಲರ್ಸ್ ಅಲ್ಲ. ನೀವು ಹುಟ್ಟಿದ ಟೈಮಿಂದ ಇವತ್ತಿನ ತನಕ ನೀವು ಏನೇನು ತಿಂದಿರೋ ಅದಷ್ಟರದ್ದು ನ್ಯೂಟ್ರಿಷನ್ ಫ್ಯಾಕ್ಟ್ ನಿಮ್ಮ ಬ್ರೈನ್ಗೆ ಗೊತ್ತು. ನೀವು ಹುಟ್ಟಿದ್ದ ದಿವಸದಿಂದ ಇವತ್ತಿನ ತನಕ ನೀವು ಏನೇನು ತಿಂದಿರೋ ಅಷ್ಟು ಐಟಮಿನ ನ್ಯೂಟ್ರಿಷನ್ ಫ್ಯಾಕ್ಟ್ ನಿಮ್ಮ ಬ್ರೈನಿಗೆ ಗೊತ್ತು. ಜೊತೆಯಲ್ಲಿ ನಿಮ್ಮ ಬಾಡಿನಲ್ಲಿ ಯಾವ ನ್ಯೂಟ್ರಿಷನ್ ಕಡಿಮೆ ಇದೆ, ಯಾವ ನ್ಯೂಟ್ರಿಷನ್ ಎಕ್ಸಸ್ ಆಗಿದೆ, ಇದರ ನ್ಯೂಟ್ರಿಷನ್ ಫ್ಯಾಕ್ಟನ್ನು ಕೂಡ ನಿಮ್ಮ ಬ್ರೈನಿಗೆ ಗೊತ್ತು. ನಿಮ್ಮ ಬಾಡಿಯ ನ್ಯೂಟ್ರಿಷನ್ ಫ್ಯಾಕ್ಟನ್ನು ಗೊತ್ತು. ನೀವು ತೊಗೊತಿರೋ ಹಣ್ಣು ತರಕಾರಿಗಳ ನ್ಯೂಟ್ರಿಷನ್ ಫ್ಯಾಕ್ಟನ್ನು ಗೊತ್ತು. ಹಣ್ಣು ತರಕಾರಿ ಬಂದ ಯಾವುದೇ ಆಹಾರ ಆಗಲಿ ಅದರ ನ್ಯೂಟ್ರಿಷನ್ ಫ್ಯಾಕ್ಟನ್ನು ಕೂಡ ನಿಮ್ಮ ಬ್ರೈನಿಗೆ ಗೊತ್ತು. ನಿಮ್ಮ ಬಾಡಿನಲ್ಲಿ ಯಾವುದ್ಯಾವುದೋ ಡೆಫಿಷಿಯನ್ಸೀಸ್ ಇದೆಯೋ ಅದೆಲ್ಲದು ನಿಮ್ಮ ಫೇವರೇಟ್. ನಿಮ್ಮ ಬಾಡಿನಲ್ಲಿ ಯಾವ್ದು ಎಕ್ಸಸ್ ಇದೆಯೋ ಅದೆಲ್ಲದು ರಿಜೆಕ್ಟ್. ಯಾವ್ದು ನಿಮ್ಮ ಬಾಡಿನಲ್ಲಿ ಎಕ್ಸಸ್ ಇದೆಯೋ ಅದನ್ನು ನೋಡಿದ್ರೆ ಆಗಲ್ಲ, ಅದು ನೋಡಿದ್ರೆ ಇಷ್ಟ ಆಗಲ್ಲ, ಬೇಡ ಇದು ನನಗೆ ಅಂತ ಅನ್ಸುತ್ತೆ. ನಿಮ್ಮ ಬಾಡಿನಲ್ಲಿ ಯಾವ್ದು ಇವಾಗ ವಿಟಮಿನ್ ಎ ಡೆಫಿಷಿಯನ್ಸಿ ಇದೆ ಅಂತ ಇಟ್ಕೊಳ್ಳಿ. ಆ್ಯಪಲ್ ನೋಡಿದ ತಕ್ಷಣಕ್ಕೆ ಇದು ನನ್ನ ಫೇವ್ರೇಟ್ ಅಂತೀರಾ, ಕ್ಯಾರೆಟ್ ನೋಡಿದ ತಕ್ಷಣಕ್ಕೆ ಇದು ನನ್ನ ಫೇವ್ರೇಟ್ ಅಂತೀರಾ. ಇವಾಗ ಪ್ರತಿ ಸತಿನೂ ಒಬ್ಬರೇ ಹೋಗ್ತಾ ಇದ್ರೆ ಹಣ್ಣು ತರಕಾರಿ ತಗೊಳ್ಳೋದಕ್ಕೆ ಸಮಸ್ಯೆ ಏನಾಗುತ್ತೆ ಗೊತ್ತಾ? ಒಬ್ಬರ ನ್ಯೂಟ್ರಿಷನ್ ಮಾತ್ರ ಫುಲ್ಫಿಲ್ ಆಗುತ್ತೆ,
ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ಪ್ರತಿದಿನ ಹೋಗ್ಬೇಕಾದ್ರೆ ನೀವು ಒಬ್ಬರೇ ಹೋಗಿ ಬೇಕಾದ್ರೆ ಅಟ್ಲೀಸ್ಟು ನನ್ನ ಸಜೆಷನ್ನು ವಾರಕ್ಕೆ ಒಂದು ಸತಿನಾದರೂ ಪೂರ್ತಿ ಫ್ಯಾಮಿಲಿ ಮೆಂಬರ್ಸ್ನ ಹಣ್ಣು ತರಕಾರಿ ತರೋದಕ್ಕೆ ಕರ್ಕೊಂಡೋಗಿ. ಆಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ಬೇಡಿ ಇದೇ ಹಣ್ಣು ತೊಗೊಬೇಕು, ಇದೇ ತರಕಾರಿ ತೊಗೊಬೇಕು ಅಂತ. ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಬೇಡಿ. ಅವ್ರಿಗೆ ಏನೇನು ಬೇಕೋ, ಅವ್ರಿಗೆ ಏನೇನು ಡೆಫಿಷಿಯನ್ಸಿ ಇದೆಯೋ ಅದು ಅವ್ರವ್ರು ಚೂಸ್ ಮಾಡ್ಕೊತಾರೆ. ಈ ಥರ ಮಾಡಿದರೆ ನೀವು ಯಾವ ನ್ಯೂಟ್ರಿಷನ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅವ್ರವ್ರಿಗೆ ಏನೇನು ಡೆಫಿಷಿಯನ್ಸೀಸ್ ಇದೆಯೋ ಅವ್ರವರೇ ಫುಲ್ಫಿಲ್ ಮಾಡ್ಕೊತಾರೆ. ಎಲ್ಲ ನ್ಯೂಟ್ರಿಷನ್ ಫುಲ್ಫಿಲ್ ಆದರೆ ನಿಮಗೆ ಹೆಚ್ಚಿನ ಸಮಸ್ಯೆಗಳು ಬರಲ್ಲ. ಆರೋಗ್ಯದ ಸಮಸ್ಯೆಗಳೆಲ್ಲ ಪೂರ್ತಿ ನಿಮಗೆ ಕ್ಲಿಯರ್ ಆಗುತ್ತೆ, ತನ್ನಷ್ಟಕ್ಕೆ ತಾನೇ ಕ್ಲಿಯರ್ ಆಗುತ್ತೆ. ಎಲ್ಲ ವಿಟಮಿನ್ಸು ಬರುತ್ತೆ, ಎಲ್ಲ ಮಿನರಲ್ಸು ಬರುತ್ತೆ. ಯಾವ ಮಲ್ಟಿ ವಿಟಮಿನ್ನೂ ಬೇಡ. ನಿಮಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ವೈಟಮಿನ್ D3 ತೊಂದರೆ ಬರೋದಿಲ್ಲ, ವೈಟಮಿನ್ B12 ಬರೋದಿಲ್ಲ. ಇದೆರಡು ಭಾಳ ಕಾಮನ್ ಆಗಿರುವಂಥ ವೈಟಮಿನ್ ಡೆಫಿಷಿಯನ್ಸೀಸ್ ಇವತ್ತಿನ ಲೆಕ್ಕದಲ್ಲಿ. ವೈಟಮಿನ್ B12 ಯಾಕೆ ಕಡಿಮೆ ಆಗುತ್ತೆ ಗೊತ್ತಾ? ಡಾಕ್ಟರ್ಸು ಮನುಷ್ಯರಿಗೆ ಮಾತ್ರ ಇರೋದು, ಬಿಟ್ಟರೆ ಪೆಟ್ ಅನಿಮಲ್ಸಿಗಿದೆ. ಈಗ ಬೇರೆ ಎಲ್ಲ ಪ್ರಾಣಿಗಳಿಗೆ ಡಾಕ್ಟರ್ ಇದೆಯಾ? ಇಲ್ಲ ಅಲ್ಲ. ಅವಕ್ಕೆಲ್ಲ ಆರೋಗ್ಯ ಸಮಸ್ಯೆಗಳು ಹೇಗೆ ಸರಿ ಹೋಗ್ತಿದೆ? ನೇಚರ್ ನಿಮಗಿಲ್ವಾ? ಹಾಗಲ್ಲ. ಮಳೆ ಬಂದವಾಗ ನೀವೇನು ಮಾಡ್ತೀರಾ? ಕಾಡಲ್ಲಿರೋ ಪ್ರಾಣಿಗಳು ಏನು ಮಾಡ್ತವೆ? ಮಳೆ ನೀರಲ್ಲಿ ಅವಕ್ಕೆ ವೈಟಮಿನ್ B12 ಸಿಗುತ್ತೆ. ಬಿಸಿಲು ಬಂದಾಗ ನೀವೇನು ಮಾಡ್ತೀರಾ? ಕಾಡು ಪ್ರಾಣಿಗಳು ಅದರಲ್ಲಿ ಅವಕ್ಕೆ ವೈಟಮಿನ್ D3 ಸಿಗುತ್ತೆ. ಸೊ ಪ್ರಕೃತಿನ ನಾವು ಅವಾಯ್ಡ್ ಮಾಡೋಕ್ಕೆ ಹೋಗಬಾರ್ದು. ಪ್ರಕೃತಿನ ನೀವು ಅವಾಯ್ಡ್ ಮಾಡದೆ ಹೋದರೆ ನಿಮಗೆ ಬೇಕಾಗಿರೋದು ಎಲ್ಲದೂ ಅದು ಫುಲ್ಫಿಲ್ ಮಾಡಿಕೊಡುತ್ತೆ. ಅದು ಫುಲ್ಫಿಲ್ ಮಾಡೋಕ್ಕೆ ಅದು ರೆಡಿ ಇದ್ದರೂ ನೀವು ರೆಡಿ ಇಲ್ಲ, ಹಾಗಾಗುತ್ತೆ. ಸೊ ನಾನು ಹೇಳೋದೇನು ಅಂದರೆ, ಇವಾಗ ನಾನು ನಿಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿನೋ ಈ ಇನ್ಫಾರ್ಮೇಷನ್ನು ಭಾಳ ಚಿಕ್ಕದು. ಇದೆಲ್ಲ ಇನ್ಫಾರ್ಮೇಷನ್ ಅಲ್ಲ. ನಾವು ಮಾಡ್ತಿರೋ ಸಮಸ್ಯೆಗಳು ತುಂಬಾ ಇದೆ. ಇದೆಲ್ಲ ಭಾಳ ನಾವು ಮಾಡ್ತಿರೋ ಸಣ್ಣ ಸಣ್ಣ ತಪ್ಪುಗಳು. ನೀವು ಇದಿಷ್ಟನ್ನೇ ಸರಿ ಮಾಡಿಕೊಂಡ್ರೂ ಕೂಡ ನಿಮ್ಮಲ್ಲಿ ಅಪ್ರಾಕ್ಸಿಮೇಟ್ಲಿ 80% ಕಾಯಿಲೆಗಳನ್ನು ನೀವು ಅವಾಯ್ಡ್ ಮಾಡ್ಬೋದು. ಒಂದು, ಟೈಮಿಗೆ ಸರಿಯಾಗಿ ಊಟ ಮಾಡೋದು, ನಿಮ್ಗೆ ಏನು ಇಷ್ಟನೋ ಅದನ್ನೇ ತಿನ್ನೋದು. ಯಾಕಂದರೆ ನಿಮ್ಮ ವೈಟಮಿನ್ ಮತ್ತು ಮಿನರಲ್ಸು ಡೆಫಿಷಿಯನ್ಸೀಸ್ ಎಲ್ಲ ಫುಲ್ಫಿಲ್ ಆಗಬೇಕಲ್ಲ. ಸೊ ನಿಮ್ಗೇನು ಇಷ್ಟನೋ ಅದನ್ನೇ ತಿನ್ನಬೇಕು. ನೀವು ಹೇಟ್ ಮಾಡೋ ಫುಡ್ಡನ್ನು ಯಾವತ್ತೂ ತಿನ್ನಬೇಡಿ. ನೀವು ಹೇಟ್ ಮಾಡಿರೋದು ನಿಮ್ಮ ಬಾಡಿ ಒಳಗಡೆ ಏನೂ ಅಕ್ಸೆಪ್ಟ್ ಆಗೋಲ್ಲ, ಕಂಪ್ಲೀಟಾಗಿ ರಿಜೆಕ್ಟ್ ಆಗುತ್ತೆ. ನಿಮ್ಮ ಬಾಡಿಗೆ ಅದು ಎಕ್ಸ್ಟ್ರಾ ಎಫರ್ಟು, ಅದನ್ನು ತೆಗೆದು ಹೊರಗಡೆ ಹಾಕೋದು. ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಯೂಟಿಲೈಸ್ ಆಗುತ್ತೆ ಬಾಡಿನಲ್ಲಿ. ಅದರಿಂದ ಯಾವುದೇ ನ್ಯೂಟ್ರಿಷನ್ ನಿಮಗೆ ಫುಲ್ಫಿಲ್ ಆಗಲ್ಲ. ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನೇ ತಿನ್ನಬೇಕು. ಒಂದು. ಎರಡನೇದು, ನಿಮಗೆ ಬಾಡಿಗೆ ಬೇಕಾದಷ್ಟು ನೀರು ಕುಡಿಬೇಕು. ಎಷ್ಟು ಬೇಕು ಅಂತ ನೀವು ಹೇಗೆ ಮೆಜರ್ ಮಾಡ್ತೀರಾ? ಕೆಲವರು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ತಾರೆ, ಅಲ್ಲೇ ಹೇಳ್ತಾರೆ 8 ಲೀಟ್ರ್ ಕುಡಿಬೇಕು ಅಂತ. 8 ಲೀಟ್ರ್ ನೀರು ಕುಡಿದ್ರೆ ಕಿಡ್ನಿ ಫೇಲ್ ಆಗುತ್ತೆ. ನೀವು ಡಯಾಲಿಸಿಸ್ ಮಾಡೋ ಜಾಗದಲ್ಲೂ ಈಗ ಕೇಳಿ, ಅಲ್ಲಿ ಭಾಳ ಜನ 8 ಲೀಟ್ರ್ ನೀರು ಕುಡಿದವರು ಕಿಡ್ನಿ ಡಯಾಲಿಸಿಸ್ ಮಾಡ್ಕೊತ ಇದ್ದಾರೆ ಈಗ. ಇನ್ನು ಕೆಲವರು ಒಂದು ದಿನಕ್ಕೆ 1 ಗ್ಲಾಸ್ ಕುಡಿತಾರೆ. ಯಾವುದೇ ನಂಬರ್ ಕರೆಕ್ಟ್ ಅಲ್ಲ. 8 ಗ್ಲಾಸೂ ಕರೆಕ್ಟ್ ಅಲ್ಲ, 8 ಲೀಟ್ರೂ ಕರೆಕ್ಟ್ ಅಲ್ಲ, 1 ಗ್ಲಾಸು ಕರೆಕ್ಟ್ ಅಲ್ಲ, 1 ಲೀಟ್ರೂ ಕರೆಕ್ಟ್ ಅಲ್ಲ, 2 ಲೀಟ್ರು 3 ಲೀಟ್ರು 4 ಲೀಟ್ರು ಯಾವುದೂ ಕರೆಕ್ಟ್ ಅಲ್ಲ. ಒಬ್ಬೊಬ್ಬರು ಬಾಡಿಯ ರಿಕ್ವೈರ್ಮೆಂಟು ಬೇರೆ ಬೇರೆದಾಗುತ್ತೆ. ನೀವು ಒಂದು ಪರ್ಟಿಕ್ಯುಲರ್ ನಂಬರ್ ಇಟ್ಕೊಂಡು ನನಗೆ ಇಷ್ಟೇ ಬೇಕು ಅಂತೇಳ್ಬಿಟ್ಟು ಫಿಕ್ಸ್ ಮಾಡೋದೇ ತಪ್ಪು. ಆ ಥರ ಯಾವತ್ತೂ ಮಾಡಬೇಡಿ. ನಿಮ್ಮ ಬಾಡಿನಲ್ಲಿ ಟೆಂಪ್ರೇಚರ್ ಯಾವ ಥರ ಇದೆಯೋ ಅದರ ಬೇಸ್ ಮೇಲ್ಗಡೆ ನಿಮ್ಮ ವಾಟ್ರಿನ ರಿಕ್ವೈರ್ಮೆಂಟ್ ಬೇರೆ ಬೇರೆದಾಗುತ್ತೆ. ನಿಮ್ಮ ಬಾಡಿ ಥಂಡಿಯಾಗಿದ್ದರೆ ನೀರು ಕಡಿಮೆ ಬೇಕು, ನಿಮ್ಮ ಬಾಡಿ ಹೀಟ್ ಜಾಸ್ತಿ ಆಗಿದ್ದರೆ ನೀರು ಜಾಸ್ತಿ ಬೇಕು. ನೀವು ಹೈಟ್ ಜಾಸ್ತಿ ಇದ್ದರೆ ನೀರು ಜಾಸ್ತಿ ಬೇಕು, ನೀವು ಶಾರ್ಟ್ ಇದ್ದರೆ ನೀರು ಕಡಿಮೆ ಬೇಕು. ನೀವು ಜಾಸ್ತಿ ದಪ್ಪ ಇದ್ದರೆ ನೀರು ಜಾಸ್ತಿ ಬೇಕು, ನೀವು ಸಣ್ಣ ಇದ್ದರೆ ನೀರು ಕಡಿಮೆ ಬೇಕು. ಇವಾಗ ಹೇಳಿ, ಫಿಕ್ಸೆಡ್ ನಂಬರ್ ಲೀಟರ್ ನೀವು ನೀರು ತೊಗೊಂಡ್ರೆ ನಿಮ್ಮ ಬಾಡಿಗೆ ಸರಿನಾ? ಇವಾಗ ಎಷ್ಟು ಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ? ಯೂರಿನ್ ಕಲರ್ ಕರೆಕ್ಟ್ ಆನ್ಸರ್. ನೀವು ಯೂರಿನ್ ಪಾಸ್ ಮಾಡಿದವಾಗ
ನಿಮ್ಮ ಯೂರಿನ್ ಯೆಲ್ಲೋಯಿಶ್ ಇದ್ದರೆ ನೀವು ಕುಡ್ದಿರೋ ನೀರು ಸಾಕಾಗಲಿಲ್ಲ ಅಂತ ಅರ್ಥ. ನೀವು ಪ್ರತಿ ಸತಿ ಯೂರಿನ್ ಪಾಸ್ ಮಾಡಿದಾಗ ಚೆಕ್ ಮಾಡಿ, ಕ್ಲಿಯರಾಗಿ ನೀರು ಥರ ಇದ್ದರೆ ನೀವು ಕುಡ್ದಿರೋ ನೀರು ಸಾಕಾಗಿದೆ. ಯೂರಿನ್ ಏನಾದರೂ ಯೆಲ್ಲೋಯಿಶ್ ಇದ್ದರೆ ನೀವು ತೊಗೊಂಡಿರೋ ನೀರು ಸಾಕಾಗಲಿಲ್ಲ. ಮತ್ತು ನೀರನ್ನು ಯಾವ ಥರ ತೊಗೊಬೇಕು ಅದನ್ನು ಹೇಳಿದ್ದೀನಿ ನಾನು ನಿಮಗೆ. ಇವಾಗ ಊಟದ್ದಾಯಿತು, ನೀರಿಂದಾಯಿತು, ನಿದ್ರೆದಾಯಿತು, ಕಾನ್ಸ್ಟಿಪೇಷನಿಂದಾಯಿತು, ಯೂರಿನಿಂದು ಆಯಿತು. ಇದು 5 ಮಾಡ್ಕೊಳ್ಳಿ ಸಾಕು. ಇಷ್ಟು ಮಾಡಿಕೊಂಡ್ರೆ 80%. ಇನ್ನು 20% ಕತೆ ವ್ಯಾಯಾಮ ಒಂದೇ ಅಲ್ಲ. ನೀವು ಹೊರಗಡೆ ಹೋದವಾಗ ಪೊಲ್ಯೂಷನ್ ಇರುತ್ತೆ, ಅದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ನೀವು ತಗೊಳ್ಳೋ ಆಹಾರದಲ್ಲಿ ಕೆಮಿಕಲ್ಸ್ ಇರುತ್ತೆ, ಅದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ನೀವು ಊಟನ ಯಾವ ಥರ ಮಾಡಬೇಕು, ಎಷ್ಟೋ ತೆಗಿಬೇಕು? 32 ಸತಿ ಯಾಕೆ ತೆಗಿಬೇಕು? ಯಾರೋ ಹೇಳಿದರು 32 ಹಲ್ಲಿದೆ, ಹಲ್ಲಿಗೆ ಒಂದು ಸತಿ ಆಗಿರಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ 32 ಸತಿ ಆಗಿಬೇಕು ನಿಮಗೆ. ಅದು ಸರಿನಾ? ಅದು ಸರಿ ಅಲ್ಲ. ನೀವು ಎಷ್ಟು ಸತಿ ಅಗಿಬೇಕು ಅಂದರೆ, ನೀವು ತೊಗೊಂಡಿರೋ ಫುಡ್ಡು ಸಾಲಿಡ್ ಫಾರ್ಮಲ್ಲಿ ಇರುತ್ತೆ, ನೀವು ಅದನ್ನು ಅಗದು ಲಿಕ್ವಿಡ್ ಮಾಡಿಕೊಂಡು ನೀವು ಆಹಾರನ ಕುಡಿಬೇಕು. ಸಾಲಿಡ್ ಫುಡ್ಡು ನಿಮ್ಮ ಗಂಟ್ಲಿಂದ ಕೆಳಗೆ ಹೋಗಲೇಬಾರ್ದು, ಲಿಕ್ವಿಡ್ ಫುಡ್ ಮಾತ್ರನೇ ಹೋಗಬೇಕು. ಅದು ಎನ್ವಿರಾನ್ಮೆಂಟಲ್ಲಿ ಬೇರೆ ಯಾವುದು ಸೌಂಡ್ ಇರಬಾರ್ದು, ನಿಮ್ಮ ಗಮನ ಪೂರ್ತಿ ಆಹಾರದ ಮೇಲೆ ಇರಬೇಕು. ನೀವು ತಿನ್ನಬೇಕಾದ್ರೆ ಅದರ ಟೇಸ್ಟನ್ನು ಗಮನ ಇಟ್ಟು ತಿನ್ನಬೇಕು. ನೀವು ಗಮನ ಇಟ್ಟು ತಿಂದವಾಗ ನಿಮ್ಮ ನಾಲಿಗೆ ಅದ್ರ ಮೇಲ್ಗಡೆ ಅದರಲ್ಲಿರುವಂಥ ಎಲ್ಲ ಕೆಮಿಕಲ್ಸನ್ನು ಅನಲೈಸ್ ಮಾಡುತ್ತೆ, ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಅನಲೈಸ್ ಮಾಡುತ್ತೆ, ಎಲ್ಲ ವೈರಸ್ಗಳನ್ನು ಅನಲೈಸ್ ಮಾಡುತ್ತೆ. ಮಾಡಿಬಿಟ್ಟು ನಿಮ್ಮ ಬ್ರೈನಿಗೆ ಇನ್ಫಾರ್ಮೇಷನ್ ಕಳಿಸುತ್ತೆ. ಈ ಆಹಾರದಲ್ಲಿ ಇಂಥ ವೈರಸ್ ಇದೆ, ಇಂಥ ಬ್ಯಾಕ್ಟೀರಿಯಾ ಇದೆ, ಇಂಥ ನ್ಯೂಟ್ರಿಷನ್ ಇದೆ, ಇದರಲ್ಲಿ ನಮಗೆ ಇಷ್ಟು ಬೇಕಾಗಿದೆ, ಇದರಲ್ಲಿ ಇಷ್ಟು ಬೇಡವಾಗಿರೋದಿದೆ, ಎಲ್ಲ ಇನ್ಫಾರ್ಮೇಷನ್ ಬ್ರೈನಿಗೆ ಕೊಡುತ್ತೆ. ನಿಮ್ಮ ಬ್ರೈನಿಂದ ಲಿವರ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಇದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇಷ್ಟಿದೆ, ಇದರ ಆಪೋಸಿಟ್ ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡುವಂಥ. ಲಿವರ್ ಇವಾಗ ಅದರ ಆಪೋಸಿಟ್ ಕೆಮಿಕಲ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಈ ಆಹಾರನ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ. ಇವಾಗ ನೋಡಿ, ಆಹಾರನ ಬೆಳಿಬೇಕಾದ್ರೆ ಯೂಸ್ ಮಾಡ್ತಾ ಇರುವಂಥ ಕೆಮಿಕಲ್ಸು ಎಷ್ಟು ಹಾರ್ಮ್ಫುಲ್ ಇದೆ ಅಂದರೆ, ನೀವು ಸುಮ್ಮನೆ ಸ್ಮೆಲ್ ಮಾಡಿದ್ರೂ ಉಳಿಯೋದು ಕಷ್ಟ ಇದೆ, ಅಷ್ಟೊಂದು ಹಾರ್ಮ್ಫುಲ್ ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದೇ ಕೆಮಿಕಲ್ಸ್ ಹಾಕಿ ಬೆಳೆದು ತಂದಿರುವಂಥ ತರಕಾರಿನ ನೀವು ಡೈಲಿ ತಿಂತಾ ಇದ್ದೀರಾ, ಆದರೂ ಬದುಕಿದ್ದೀರಾ. ಕರೆಕ್ಟ್ ಅಲ್ವಾ? ನಮ್ಮ ಬಾಡಿ ಆ ಥರ ಮ್ಯಾನೇಜ್ ಮಾಡ್ತಾ ಇದೆ. ನೀವು ಆಹಾರನ ಬಾಯಲ್ಲಿ ಇಟ್ಕೊಂಡು ಅಗಿದ್ದೀರಾ, ಹಾಗೆ ನುಂಗಿದ್ರೆ ನಿಮಗೆ ಆ ಆಹಾರನ ಅನಲೈಸ್ ಮಾಡೋಕ್ಕೆ ಆಗಲ್ಲ ನಿಮ್ಮ ಬಾಡಿ. ಯಾಕೆಂದರೆ ಲ್ಯಾಬೊರೇಟ್ರಿ ನಾಲ್ಗೆನಲ್ಲಿದೆ, ಅದು ಅನಲೈಸ್ ಮಾಡಿ ಲಿಕ್ವಿಡ್ ಮಾಡ್ಕೊಂಡು ಆದಮೇಲೆ ನೀವು ಕಳಿಸಿದರೆ ಅದನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಅದಕ್ಕೆ. ಆ ಥರ ನೀವು ಎಷ್ಟೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿದ್ರೂ ಕೂಡ ನಿಮ್ಮ ಬಾಡಿ ಮ್ಯಾನೇಜ್ ಮಾಡಿಬಿಡುತ್ತೆ. ನೀವು ಹಾಗಾಗಿ ನುಂಗಿದ್ರೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಅರ್ಜೆಂಟಲ್ಲಿ ನುಂಗೋದು, ಟಿ ವಿ ಹಾಕ್ಕೊಂಡು ಪೂರ್ತಿ ಗಮನ ಟಿ ವಿ ಮೇಲೆ ಇಟ್ಕೊಂಡು ಹಾಗೆ ನುಂಗೋದು. ಊಟನ ಬಿಟ್ಟು ನೀವು ಟಿ ವಿ ಮೇಲ್ಗಡೆ ಗಮನ ಕೊಡ್ತಿದ್ದೀರಿ ಅಂದರೆ ನಿಮ್ಮ ಬಾಡಿ ಏನಂತ ಕನ್ಸಿಡರ್ ಮಾಡುತ್ತೆ ಗೊತ್ತಾ? ಟಿ ವಿ ನೋಡೋದು ಎಮರ್ಜೆನ್ಸಿ ಇರಬೇಕು ಅಂತ ಅನಿಸುತ್ತೆ. ಧಾರಾವಾಹಿ ನೋಡೋದು ಎಮರ್ಜೆನ್ಸಿನಾ? ನ್ಯೂಸ್ ನೋಡೋದು ಎಮರ್ಜೆನ್ಸಿನಾ? ಬಟ್ ನಿಮ್ಮ ಬಾಡಿ ಅದನ್ನು, ನೀವು ಊಟ ಬಿಟ್ಟು ಅದರ ಮೇಲ್ಗಡೆ ಗಮನ ಕೊಡ್ತೀರಾ ಅಂದರೆ ನಿಮ್ಮ ಬಾಡಿ ಅದನ್ನು ಕನ್ಸಿಡರ್ ಮಾಡೋದು ಊಟಕ್ಕಿಂತ ಇಂಪಾರ್ಟೆಂಟ್ ಏನೋ ಅದು ಭಾಳ ಎಮರ್ಜೆನ್ಸಿ ಇರಬೇಕು ಅಂತ ಟ್ರೀಟ್ ಮಾಡುತ್ತೆ. ಇವಾಗ ನಿಮ್ಮ ದೇಹನ ನೀವು ಯಾವ ಥರ ಎಷ್ಟು ಹಾಳು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಂದಕ್ಕೆ ನಾನು ಅಂದ್ಕೊಂಡಂಗೆ ಅಟ್ಲೀಸ್ಟು ನಿಮ್ಮಲ್ಲಿ ಇವತ್ತಾದರೂ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಮಾಡೋಕ್ಕೆ ಶುರು ಮಾಡಿ, ರೂಢಿ ಆಗ್ಬಿಡತ್ತೆ. ಅದು ಆಲ್ರೆಡಿ ನಿಮಗೆ ಚರ್ನ್ ಆಗೋಗಿದೆ. ನೀವು ರಾಗಿನ ಕಾಳನ್ನು ಹಾಗೆ ನುಂಗ್ತಾ ಇಲ್ಲ, ನೀವು ಅದನ್ನು ಹಿಟ್ ಮಾಡಿದ್ದೀರಾ. ಹಿಟ್ ಮಾಡಿದ ಮೇಲ್ಗಡೆ ಡೈಜೆಷನ್ ಪ್ರಾಬ್ಲಮ್ ಇರಲ್ಲ. ಅನ್ನ ಆದರೆ ಅದು ಹಿಟ್ಟಾಗಿಲ್ಲ, ನೀವು ಅದನ್ನು ಆಗಿಲೇಬೇಕು.
ನಮ್ಮ ಹಿರಿಯರು ಅದನ್ನೆಲ್ಲ ಆಲ್ರೆಡಿ ಥಿಂಕ್ ಮಾಡಿನೇ ರಾಗಿ ಮುದ್ದೆ ಮಾಡಿದ್ದಾರೆ. ಸೊ ಅದಕ್ಕೆ ನೀವು ಅಗಿಯೋ ಅವಶ್ಯಕತೆನೇ ಇಲ್ಲ, ಅದು ಆಲ್ರೆಡಿ ಹಿಟ್ ಆಗಿದೆ. ಸೊ ಅದಕ್ಕೆ ಡೈರೆಕ್ಟಾಗಿ ಡೈಜೆಸ್ಟಿವ್ ಜ್ಯೂಸಸ್ ಬಂದಿದ ತಕ್ಷಣಕ್ಕೆ ಅದು ಕ್ಲೀನಾಗಿ ಪೇಸ್ಟ್ ಆಗೋಗುತ್ತೆ, ಈಸಿಯಾಗಿರುತ್ತೆ, ತೊಂದರೆ ಇಲ್ಲ ಅದು. ಹೇಳಿ. ರಾಗಿ ಅಂಟೋದಿಲ್ಲ, ರಾಗಿ ಅಂಟೋದು ಬರೀ ಒಂದು 5% 10% ಇರ್ಬೋದು. ಹಾಂ, ಅಂಟ್ಕೊಳ್ಳೋದು ಮೈದಾ ಎಷ್ಟು ಅಂಟತ್ತಲ್ಲ ಅದ್ರ 5% ಕೂಡ ಅಂಟೋದಿಲ್ಲ ರಾಗಿ. ಹೇಳಿ, ನನಗೆ ಹೇಳಿದೆ ನಿಮಗೆ. ಅಲ್ಲ ಮೇಡಮ್, ಅವ್ರು ಮುಗಿಸಾದ್ಮೇಲೆ ಕ್ವಶನ್ಗೆ ಸಮಯ ಕೊಡೋಣ. ಇಲ್ಲ, ಆಯ್ತು. ಇವಾಗ ಆಲ್ಮೋಸ್ಟ್ ಆಯ್ತು. ಇನ್ನೊಂದು ಹಾಂ ಹಾಂ ನಾನು ಇವತ್ತು ಆ್ಯಕ್ಚುಲಿ ಚಿಕಿತ್ಸೆ ಬಗ್ಗೆ ಹೇಳಬೇಕು ಅಂತ ಬಂದಿಲ್ಲ. ನಾನು ಬಂದಿರೋದೇ ಇವತ್ತು ನೀವು ಮಾಡ್ತಿರೋ ಮಿಸ್ಟೇಕ್ಸ್ ಏನಿದೆಯೋ ಅದನ್ನು ಐಡೆಂಟಿಫೈ ಮಾಡಬೇಕು ಅಂತ. ಹಾಂ, ಮನುಷ್ಯರ ಆ್ಯಕ್ಚುಲಿ ಮೀಟ್ ತಿನ್ನಲೇಬಾರ್ದು. ಮೀಟ್ ತಿನ್ನುವಂಥ ಪ್ರತಿಯೊಂದು ಪ್ರಾಣಿದು ಹಲ್ಲಿನ ಆಕಾರನೇ ಬೇರೆ. ಅದಕ್ಕೆ ಈ ಗ್ರೈಂಡಿಂಗ್ ಟೀತ್ಸ್ ಇರೋದಿಲ್ಲ. ಗ್ರೈಂಡಿಂಗ್ ಟೀತ್ಸು ನಿಮಗೆ ಬರೀ ವೆಜಿಟೇರಿಯನ್ಗೆ ಮಾತ್ರ ಇರುತ್ತೆ. ಮನುಷ್ಯನಿಗೂ ಕೂಡ ಗ್ರೈಂಡಿಂಗ್ ಟೀತೇ ಇರೋದು. ಈ ಹುಲಿ, ಸಿಂಹ ಎಲ್ಲದಕ್ಕೂ ಕೂಡ ಆ ಕೋರೆ ಹಲ್ಲಿರುತ್ತೆ. ಅದು ಕಚ್ಚಿ ಟೇರ್ ಮಾಡುತ್ತೆ. ಟೇರ್ ಮಾಡಿ ಆಹಾರನ ಹಾಗೆ ನುಂಗುತ್ತೆ. ನಾನ್ ವೆಜ್ ತಿಂದವಾಗ ಬೇರೆ ಪ್ರಾಣಿಗಳು ಇವತ್ತು ತಿಂದರೆ ನಾಳೆ ನಾಡಿದ್ದು ಏನೂ ತಿನ್ನೋದಿಲ್ಲ. 3ನೇ ದಿನನೇ ಮತ್ತೆ ತಿರ್ಗ ಭೇಟಿ ಮಾಡೋದು. ಮನುಷ್ಯ ಹಾಗಲ್ಲ. ಕೊಡ್ತೀನಿ. ನಿಮಗೆ ಅನುಕೂಲ ಆಗೋ ಟೈಮಿಗೆ, ಹಾಗಂತ ರಾತ್ರಿ 11 ಗಂಟೆ 12 ಗಂಟೆಗಲ್ಲ. ಮಲಗೋದಕ್ಕಿಂತ ಅಟ್ಲೀಸ್ಟ್ 1 ಅವರ್ ಮುಂಚೆನಾದರೂ ನೀವು ತಿನ್ನಬೇಕು. 1 ಅವರ್ ಮುಂಚೆ ತಿಂದ ಮೇಲ್ಗಡೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ವಾಕ್ ಮಾಡಿ, ಸುಮ್ಮನೆ ಕೂರಬೇಡಿ. ವಾಕ್ ಮಾಡಿದ ಮೇಲ್ಗಡೆ ನಿಮಗೆ ಅದು ಕ್ಲೀನಾಗಿ ಸೆಟ್ಲ್ ಆಗುತ್ತೆ. ಆಮೇಲೆ ನೀವು ನಿದ್ರೆ ಮಾಡೋದಕ್ಕೆ ಹೋಗಿ. ನೀವು ತುಂಬ ಲೇಟಾಗಿ ನಿದ್ರೆ ಮಾಡಬೇಡಿ, ಸ್ವಲ್ಪ ಬೇಗ ನಿದ್ರೆ ಮಾಡಿ. ಬೇಗ ಅಂದರೆ ಎಷ್ಟು ಬೇಗ ಅಂತ ಗೊತ್ತಿದೆಯಲ್ಲ, ಅಟ್ಲೀಸ್ಟ್ 8:15 ಮಾಡಿ. 8:15 ನೀವು ನಿದ್ರೆ ಮಾಡಬೇಕು ಅಂದರೆ ನಿಮ್ಮ ಡಿನ್ನರ್ನ 7:15 ಮಾಡಬೇಕು. ನಿದ್ರೆ 8 ಗಂಟೆ ಮಾಡಬೇಕು. 8 ಅವರ್ ನಿದ್ರೆ ಮಾಡಿದರೆ ನಿಮ್ಮ ಬಾಡಿ ಕಂಪ್ಲೀಟಾಗಿ ರಿಜುನೇಟ್ ಆಗುತ್ತೆ. ಎಚ್ಚರ ಆಗದೀರಾ ಮಾಡಿದರೆ ನೈಟ್ ಮಾತ್ರನೇ, ಹಗಲಲ್ಲಿ ನಿದ್ರೆನೇ ಮಾಡಬಾರ್ದು. ಸೂರ್ಯ ಇದ್ದವಾಗ ನಮ್ಮ ಬಾಡಿ ನಿಂತಿರಬೇಕು. ಸೂರ್ಯ ಮುಳುಗಿದ ಮೇಲ್ಗಡೆ ನಮ್ಮ ಬಾಡಿ ಮಲಗಿರಬೇಕು. ನೀವು ಅದನ್ನು ಉಲ್ಟಾ ಮಾಡಿದರೆ ನಿಮ್ಮ ಬಾಡಿನಲ್ಲೂ ಉಲ್ಟಾ ಆಗುತ್ತೆ. ಬೆಳಗ್ಗೆನೆ ತಗೊಳ್ಳಿ, ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಫ್ರೆಶ್ ಆಗಿ ಸಿಕ್ಕಿದವಾಗ ಫ್ರೆಶ್ಶೇ ತಗೊಳ್ಳಿ. ಫ್ರೆಶ್ ಆಗಿ ಸಿಗದೇ ಇದ್ದಾಗ ಮಾತ್ರ ಡ್ರೈ ಗ್ರೇಪ್ಸ್ ತಗೊಳ್ಳಿ. ಮತ್ತು ಎಷ್ಟು ಜನ ರೆಗ್ಯುಲರಾಗಿ ಆಪಲ್ ತಿಂತೀರಾ? ಓಕೆ. ಎಷ್ಟು ಜನ ಆಪಲ್ನ ಅವಾಯ್ಡ್ ಮಾಡ್ತೀರಾ? ಅವಾಯ್ಡ್ ಯಾಕೆ ಮಾಡ್ತೀರಾ? ನಮ್ಮ ಸೌತ್ ಇಂಡಿಯನ್ಸು ಆಪಲ್ ತಿನ್ನಲೇಬಾರ್ದು. ಯಾಕೆ ಗೊತ್ತಾ? ಇವತ್ತು ಹಣ್ಣಿನ ಅಂಗಡಿಗೆ ಹೋದರೆ ಎಲ್ಲರದ್ದು ಫಸ್ಟು ಬರೋದೇ ಆಪಲ್ ಮೈಂಡಿಗೆ. ಕರೆಕ್ಟಾ? ಆಪಲ್ ಯಾಕೆ ತಿನ್ನಬಾರ್ದು ಅಂದರೆ, ಸೌತ್ ಇಂಡಿಯಾದಲ್ಲಿ ಆಪಲಿನ ಅವಶ್ಯಕತೆ ಇಲ್ಲ. ಆಪಲ್ ನಿಮಗೆ ಬಾಡಿನಲ್ಲಿ ಜಾಸ್ತಿ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಜಾಸ್ತಿ ಹೀಟನ್ನು ಯಾಕೆ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ, ಆಪಲ್ ಬೆಳೆಯೋ ಜಾಗದಲ್ಲಿ ಅಷ್ಟೊಂದು ಹೀಟಿನ ಅವಶ್ಯಕತೆ ಇದೆ. ನಿಮಗೆ ಸೌತ್ ಇಂಡಿಯಾದಲ್ಲಿ ಎಲ್ಲಾದರೂ ಆಪಲ್ ಮರ ನೋಡಿದ್ದೀರಾ?
ಚಾನ್ಸೇ ಇಲ್ಲ. ಅದೇ ಜೆನೆಟಿಕಲಿ ಮಾಡಿಫೈ ಮಾಡಿ ಬೆಳಿಬೋದು ಅಷ್ಟೇ, ಪ್ರಕೃತಿ ಅಂತೂ ಕೊಡೋದಿಲ್ಲ. ಪ್ರಕೃತಿ ನಿಮಗೆ ಆ್ಯಪಲ್ಲು ನ್ಯಾಚುರಲಿ ಕೊಡೋದೇ ಇಲ್ಲ. ನೀವು ಅಲ್ಲಿ ಬೆಳೆದ್ರೂ ಕೂಡ ಜೆನೆಟಿಕಲಿ ಮಾಡಿಫೈ ಮಾಡಿ ಬೆಳೀತಾರೆ ಅಷ್ಟೇ. ಊಟಿ ಕಡೆ ಇದೆ. ಊಟಿ ಟೆಂಪ್ರೇಚರ್ ಏನಾಗಿದೆ? ಹೌದು, ಒಪ್ಕೊಂತೀನಿ ನಾನು. ಊಟಿ ಕಡೆ ಟೆಂಪ್ರೇಚರ್ ಏನಿದೆ ಹೇಳಿ? ಹಾಂ, ಸೊ ಆ್ಯಪಲ್ಲು ನಿಮಗೆ ಪ್ರಕೃತಿನಲ್ಲಿ ಕೊಡ್ತಾ ಇರೋದು ಎಲ್ಲಿ ತುಂಬ ಕಡಿಮೆ ಟೆಂಪ್ರೇಚರ್ ಇದೆಯೋ ಅಲ್ಲಿ ಕೊಡುತ್ತೆ. ನಿಮಗೆ ತಮಿಳ್ನಾಡಲ್ಲಿ ಆ್ಯಪಲ್ ಸಿಕ್ಕಲ್ಲ, ಬೆಂಗಳೂರಲ್ಲಿ ಆ್ಯಪಲ್ ಸಿಕ್ಕಲ್ಲ. ಆದರೆ ನೀವು ಇವಾಗ ಒಂದು ಆ್ಯಪಲ್ ಮರ ನಾರ್ತ್ ಇಂಡಿಯಾದಲ್ಲಿ ಬೆಳೆದಾಗ ಅಲ್ಲಿನ ಪ್ರಕೃತಿನ ಸ್ಟಡಿ ಮಾಡಿ ಅಲ್ಲಿನ ಪ್ರಕೃತಿ ತಕ್ಕಂಗೆ ಅಲ್ಲಿನ ರಿಕ್ವೈರ್ಮೆಂಟ್ ಏನಿದೆಯೋ ಅದರ ಬೇಸ್ ಮೇಲ್ಗಡೆ ನಿಮಗೆ ಆ್ಯಪಲ್ ಕೊಡುತ್ತೆ. ಅಲ್ಲಿರೋರು ತಿಂದರೆ ಅದರ ರಿಕ್ವೈರ್ಮೆಂಟ್ ಅಲ್ಲಿರೋ ಜನಕ್ಕಿರುತ್ತೆ, ಅದು ಅಲ್ಲಿಂದ ಫುಲ್ಫಿಲ್ ಮಾಡುತ್ತೆ. ನೀವು ಅಲ್ಲಿಂದ ಇಲ್ಲಿಗೆ ಇಂಪೋರ್ಟ್ ಮಾಡಿ ತಿಂದರೆ ಇಲ್ಲಿನ ಪ್ರಕೃತಿಗೆ ನಿಮಗೆ ಆ್ಯಪಲಿನ ಅವಶ್ಯಕತೆ ಇರಲ್ಲ. ಅದನ್ನು ಯಾರು ಹೇಳಿದಾರೋ ಅವರಿಗೆ ಈ ವಿಷಯ ಗೊತ್ತಿಲ್ಲ. ಸೌತ್ ಇಂಡಿಯನ್ಸು ಯಾವ ಫುಡ್ ತಿನ್ನಬೇಕು ಅನ್ನೋ ಪ್ರಶ್ನೆನ ನಿಮ್ಮದು. ಜನರಲೈಸ್ ಆಗಿ ಹೇಳೋದಕ್ಕಾಗಲ್ಲ. ನಿಮ್ಮ ಬಾಡಿಯ ರಿಕ್ವೈರ್ಮೆಂಟ್ ಏನಿದೆಯೋ ಅದ್ರ ಬೇಸ್ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರ ನ್ಯೂಟ್ರಿಷನ್ ಡೆಫಿಷಿಯನ್ಸೀಸು ಬೇರೆ ಬೇರೆ ಆಗುತ್ತೆ. ನಿಮಗೆ ನಿಮ್ಮ ಬಾಡಿನೇ ಹೇಳುತ್ತೆ. ಕೆಲವರಿಗೆ ಅನ್ನ ಇಷ್ಟ ಆಗುತ್ತೆ, ಕೆಲವರಿಗೆ ರಾಗಿ ಇಷ್ಟ ಆಗುತ್ತೆ, ಕೆಲವರಿಗೆ ಚಪಾತಿ ಇಷ್ಟ ಆಗುತ್ತೆ, ಕೆಲವರಿಗೆ ಮಿಲೆಟ್ಸ್ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಪರಂಗಿ ಹಣ್ಣು ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಪಪಾಯ ಇಷ್ಟ ಆಗುತ್ತೆ. ಎರಡು ವ್ಯತ್ಯಾಸ ಇದೆ. ಪರಂಗಿ ಪಪಾಯ ಎರಡು ಬೇರೆದು. ಆ್ಯಕ್ಚುಲಿ ಯಾರಾದರೂ ಉಡುಪಿ ಮಂಗಳೂರು ಕಡೆ ಇದ್ದೀರಾ? ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಪರಂಗಿ ಅಂತ ಹೇಳಿದ್ರೆ ಪೈನಾಪಲ್ಗೆ ಹೇಳೋದು, ಪಪಾಯಾಗಲ್ಲ. ಓಕೆ, ಸರಿ. ಒಂದೊಂದು ರೀಜನಲ್ಲಿ ಒಂದೊಂದು ಥರ ಹೇಳ್ತಾರೆ. ಇವಾಗ ಅದರ ನೇಮ್ ಬಗ್ಗೆ ಬೇಡ, ಕಾನ್ಸೆಪ್ಟ್ ಬಗ್ಗೆ ಹೋಗೋಣ. ಇವಾಗ ನಾನು ಏನು ಹೇಳಬೇಕಂತ ಇದ್ನೋ ಇಷ್ಟರೊಳಗಡೆ ನಾನು ಹೇಳಿ ಮುಗಿಸಿದ್ದೀನಿ. ಇವತ್ತು ನಾನು ಏನು ಹೇಳಬೇಕಂತಿದ್ನೋ ಅದನ್ನ ಹೇಳಿ ಮುಗಿಸಿದ್ದೀನಿ. ನಿಮ್ಗೆ ಏನೇನು ಡೌಟ್ಸ್ ಇದೆಯೋ ಒಬ್ಬೊಬ್ಬರೇ ಕೇಳಿ ನಾನು ಹೇಳ್ತೀನಿ. ಓಕೆ, ಇಲ್ಲಿ ಎಷ್ಟು ಜನಕ್ಕೆ ಜ್ಯೋತಿಷ್ಯದ ಬಗ್ಗೆ ಗೊತ್ತಿದೆ? ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಂಡ್ರೆ ಯಾರಾದರೂ ಇದ್ದೀರಾ? ಯಾರೂ ಇಲ್ವಾ? ಓಕೆ, ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಆರೋಗ್ಯದ ಕಾರಕ ಸೂರ್ಯ ಅಂತ. ಸೂರ್ಯ ಇದ್ದರೆ ನಮಗೆ ಆರೋಗ್ಯ ಇರುತ್ತೆ, ಸೂರ್ಯ ಇಲ್ಲ ಅಂದರೆ ಆರೋಗ್ಯ ಇರೋದಿಲ್ಲ. ಒಂದು ದಿನ ಸೂರ್ಯ ಬರಲಿಲ್ಲ ಅಂದ್ರೂ ಕೂಡ ಈ ಭೂಮಿ ನಾಶ ಆಗ್ಬಿಡುತ್ತೆ. ಒಂದೇ ಒಂದು ದಿನ ಬರಲಿಲ್ಲ ಅಂದ್ರೂ ಕೂಡ. ಬಂದ್ರೂ ಕೂಡ ಭಾಳ ಜನಕ್ಕೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ರೆಗ್ಯುಲರ್ಗೆ ಪ್ರತಿದಿನ ಒಂದು ದಿನನೂ ರಜಾ ಹಾಕದಿರ ಮಿಸ್ ಮಾಡದಿರೋ ಬಂದ್ರೂ ಕೂಡ ನಮ್ಮಲ್ಲಿ ಇಷ್ಟೊಂದು ಜನಕ್ಕೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ಕರೆಕ್ಟ್ ಅಲ್ವಾ? ಸೂರ್ಯನಿಂದ ವೈಟ್ ಲೈಟ್ ಬರುತ್ತೆ. ಸೂರ್ಯನಿಂದ ವೈಟ್ ಲೈಟ್ ಬಂದು ಆ ವೈಟ್ ಲೈಟು 7 ಬಣ್ಣಕ್ಕೆ ಸ್ಪ್ಲಿಟ್ ಆಗುತ್ತೆ. ಹಾಂ, ಕಾಮನ ಬಿಲ್ಲಿಂದ 7 ಬಣ್ಣಗಳು ಸ್ಪ್ಲಿಟ್ ಆಗುತ್ತೆ. ಆ 7 ಬಣ್ಣಕ್ಕೆ ನಮ್ಮ ಬಾಡಿನಲ್ಲಿ 7 ಚಕ್ರಗಳಿದೆ. ಯಾವ ಬಣ್ಣದ ಡೆಫಿಷಿಯನ್ಸಿ ನಮ್ಮ ಬಾಡಿನಲ್ಲಿ ಬರುತ್ತೋ ಆ ಚಕ್ರಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳು ನಮ್ಮ ಬಾಡಿನಲ್ಲಿರುತ್ತೆ. ಇವಾಗ ಬಣ್ಣ ಚಿಕಿತ್ಸೆಯಲ್ಲಿ ನಾನು ಆ 7 ಬಣ್ಣನ ಯೂಸ್ ಮಾಡ್ತೀನಿ, ಪ್ಲಸ್ ಇನ್ನೂ 2 ಬಣ್ಣ ಎಕ್ಸ್ಟ್ರಾ ಯೂಸ್ ಮಾಡ್ತೀನಿ. 7 ಬಣ್ಣ ಈಕ್ವಲಾಗಿ ಮಿಕ್ಸ್ ಆದರೆ ವೈಟ್ ಆಗುತ್ತೆ, ಆ ಈಕ್ವಲಾಗಿ ಮಿಕ್ಸ್ ಆಗದೆ ಹೋದರೆ ಬ್ಲ್ಯಾಕ್ ಆಗುತ್ತೆ. ಸೊ ಎಲ್ಲ ಒಟ್ಟಿಗೆ 9 ಬಣ್ಣ ಉಪಯೋಗಿಸ್ತೀವಿ. ನಿಮ್ಮ ಬಾಡಿನಲ್ಲಿ ಯಾವ್ಯಾವ ಚಕ್ರದಲ್ಲಿ ಯಾವ್ಯಾವ ಥರ ಹಾಳಾಗಿದೆಯೋ ಅದರ ಬೇಸ್ ಮೇಲ್ಗಡೆ ಅದಕ್ಕೆ ತಕ್ಕಂಗೆ ನಾನು ಬಣ್ಣ ಚಿಕಿತ್ಸೆ ಕೊಡ್ತೀವಿ. ನೀವು ನನ್ನ ಕ್ಲಿನಿಕ್ಕಿಗೆ ಯಾವಾಗ ಬರ್ತೀರೋ ಅವಾಗ. ನಿಮ್ಗೆ ಯಾವ ಕಾಯಿಲೆ ಇದೆಯೋ ಅದು ಎಷ್ಟು ಇಂಟೆನ್ಸ್ ಆಗಿದೆಯೋ. ಇವಾಗ ಜ್ವರ ಬಂದವರಿಗೆ, ಕ್ಯಾನ್ಸರ್ ಬಂದವರಿಗೆ ವ್ಯತ್ಯಾಸ ಇರುತ್ತೆ. ಹಾಂ, ಕ್ಯೂರಬಲು ನಿಮ್ಮ ಕೋಆಪ್ರೇಷನ್ ಇದ್ದರೆ. ಹೇಳದಷ್ಟು ಸುಲಭ ಅಲ್ಲ. ಡಯಾಬಿಟಿಸ್ ಕ್ಯೂರಬಲ್ಲೇ, ಹಾಂ, ಆದರೆ ನಿಮ್ಮ ಕೋಆಪ್ರೇಷನ್ ಇದ್ದರೆ ಮಾತ್ರ. ನೀವು ನಾನು ಹೇಳಿರೋದನ್ನ ಅಷ್ಟು ಫಾಲೋ ಮಾಡಬೇಕಾಗುತ್ತೆ. 1 ವರ್ಷ ಕ್ಯೂರ್ ಆಗುತ್ತೆ, ತೊಂದರೆ ಇಲ್ಲ. ನೆಕ್ಸ್ಟ್ ಬಿ ಪಿ ಹೇಳ್ತೀರಾ? ಎಷ್ಟು ಜನದ ಮನೆಯಲ್ಲಿ
ಕುಕ್ಕರಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ. ಆಯುರ್ವೇದ ಏನು ಹೇಳುತ್ತೆ ಗೊತ್ತಾ? ನೀವು ತಿನ್ನೋ ಆಹಾರ ಯಾವ ಥರದ್ದು ನೀವು ಅದೇ ಥರ ಆಗ್ತೀರಾ ಅಂತ. ನೀವು ತಿನ್ನೋದೆಲ್ಲ ಪ್ರೆಷರಲ್ಲಾಗಿ ನಿಮಗೆ ಪ್ರೆಷರ್ ಬರಬಾರ್ದು ಅಂದರೆ ಇದು ಸಾಧ್ಯನಾ? ನೀವು ತಿನ್ನೋದೆಲ್ಲ ಪ್ರೆಷರಲ್ಲಿ ಆಗೋದು, ನಿಮಗೆ ಪ್ರೆಷರ್ ಬರಬಾರ್ದು. ಬ್ಲಡ್ ಪ್ರೆಷರ್ಗೆ ಮೇಜರ್ ರೀಸನ್ ನೀವು ಯೂಸ್ ಮಾಡ್ತೀರೋ ಕುಕ್ಕರ್. ಒಂದು. ಎರಡನೇದು, ನೀವು ತೊಗೊತೀರ ಪೇನ್ ಕಿಲ್ಲರ್ಸ್. ಮೂರನೇದು, ನೀವು ಯೂರಿನ್ ಹೋಲ್ಡ್ ಮಾಡ್ತಾ ಇರೋದು. ನಾಲ್ಕನೇದು, ನೀವು ಜಾಸ್ತಿ ರಾತ್ರಿ ನೀರು ಕುಡಿತಾ ಇರೋದು. ಕುಡಿತಾ ಇರೋದು ರಾತ್ರಿ ಕುಡಿಬಾರ್ದು. 6 ಗಂಟೆ ಮೇಲ್ಗಡೆ ನೀವು ನೀರು ಕುಡಿಯೋದನ್ನ ಕಡಿಮೆ ಮಾಡಿ, ಬೆಳಗ್ಗೆ ಜಾಸ್ತಿ ಮಾಡಿ. ಊಟ ಮಾಡಿದ ಮೇಲೆ, ಊಟ ಮಾಡಬೇಕಾದ್ರೆ ನೀರು ಕುಡೀರಿ, ಊಟ ಮಾಡಿದ್ಮೇಲೆ ನೀರು ಕುಡಿಬೇಡಿ. ನಾನು ಹೇಳ್ತೀನಿ ಹೆಂಗೆ ಅಂತ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಗ್ರೈಂಡರ್ ಇದೆ ಅಲ್ವಾ, ನೀವು ರುಬ್ತೀರಲ್ವಾ? ಗ್ರೈಂಡರ್ಗೆ ರುಬ್ಬೋದಕ್ಕಿಂತ ಮುಂಚೆ ನೀರು ಹಾಕಿದ್ರೆ ಏನಾಗುತ್ತೆ? ರುಬ್ಬಿದ ಮೇಲ್ಗಡೆ ನೀರು ಹಾಕಿದ್ರೆ ಏನಾಗುತ್ತೆ? ರುಬ್ಬಬೇಕಾದ್ರೆ ನೀರು ಹಾಕಿದ್ರೆ ನಿಮ್ಮ ಸ್ಟಮಕ್ನಲ್ಲೂ ನೀವು ತೊಗೊಂಡಿರೋದು ಎಲ್ಲ ಆಹಾರನೂ ರುಬ್ಬೋದೇನೆ ಕೆಲಸ. ಮುಂಚೆ ನೀರು ಕೊಡಿದ್ರೆ ಗ್ರೈಂಡರ್ಗೆ ಮುಂಚೆ ಹಾಕಿದ್ರೆ ಹೆಂಗಾಗುತ್ತೋ ಹಾಗೆ ಆಗತ್ತೆ. ರುಬ್ಬಬೇಕಾದ್ರೆ ನೀರು ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ರುಬ್ಬಿ ಎಲ್ಲ ಆದ್ಮೇಲ್ಗಡೆ ನೀರು ಕುಡಿದ್ರೆ ಸೊ ಹಾಗೆ ಆಗುತ್ತೆ. ಅದಕ್ಕೆ ನೀರು ಕುಡಿಯೋದನ್ನ ನೀವು ಆಹಾರ ತೊಗೊಬೇಕಾದ್ರೆ ನೀರು ಕುಡೀರಿ, ಆಹಾರ ಮುಗಿದ ಮೇಲ್ಗಡೆ ನೀರು ಕುಡಿಬೇಡಿ. ಮಣ್ಣಿನ ಪಾತ್ರೆ ಹೌದು, ಅದು ಎಲ್ಲದಕ್ಕಿಂತ ಬೆಸ್ಟ್. ಮಣ್ಣಿನ ಪಾತ್ರೆನಲ್ಲಿ ನೀವು ಯೂಸ್ ಮಾಡಿದರೆ ಮಣ್ಣಲ್ಲಿರೋ ಎಲ್ಲ ಮಿನರಲ್ಸು ನಿಮ್ಮ ಆಹಾರಕ್ಕೆ ಆ್ಯಡ್ ಆಗುತ್ತೆ. ಸೊ ಮಿನರಲ್ ಡೆಫಿಷಿಯನ್ಸಿ ನಿಮ್ಗೆ ಯಾವತ್ತೂ ಆಗೋದಿಲ್ಲ. ಮಣ್ಣಿನ ಪಾತ್ರೆ ಎಲ್ಲದಕ್ಕಿಂತ ಒಳ್ಳೆಯದು. ಹೌದು, ಅರ್ಥ ಆಗಲಿಲ್ಲ. ಹಾಂ, ರೇಷಿಯೋ ಅನ್ನೋದಕ್ಕಿಂತ ಹಸಿ ಆಹಾರನ ನೀವು ಸಪ್ರೇಟಾಗಿ ತಗೊಳ್ಳಿ, ಬೇಯಿಸಿರೋ ಆಹಾರನ ಸಪ್ರೇಟಾಗಿ ತಗೊಳ್ಳಿ. ಎರಡು ಒಟ್ಟಿಗೆ ಮಿಕ್ಸ್ ಮಾಡಬೇಡಿ. ಯಾಕೆಂದರೆ ಹಸಿ ಆಹಾರಕ್ಕೆ ಬೇಕಾಗಿರೋ ಆ್ಯಸಿಡಿನ್ ಪೊಟೆನ್ಸಿ ಬೇರೆದು, ಬೇಯಿಸಿರೋ ಆಹಾರಕ್ಕೆ ಬೇಕಾಗಿರೋ ಆ್ಯಸಿಡಿನ್ ಪೊಟೆನ್ಸಿ ಬೇರೆದು. ನೀವು ಎರಡನ್ನೂ ಮಿಕ್ಸ್ ಮಾಡಿದವಾಗ ನಿಮ್ಮ ಬಾಡಿನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಎರಡು ಒಟ್ಟಿಗೆ ಮಿಕ್ಸ್ ಮಾಡಬೇಡಿ. ಹೇಳಿ, ಸ್ವಲ್ಪ ಇದ್ದರೆ ತೊಂದರೆ ಇಲ್ಲ, ತುಂಬ ಜಾಸ್ತಿ ತೊಗೊಂಡ್ರೆ ತೊಂದರೆ ಆಗುತ್ತೆ, ಜೀರ್ಣದ ಸಮಸ್ಯೆ ಬರುತ್ತೆ. ಆರ್ ಒ ಪ್ಯೂರಿಫೈಯರ್ ನೀವು ಯೂಸ್ ಮಾಡಿದರೆ ನೀರಲ್ಲಿರೋ ಎಲ್ಲ ಮಿನರಲ್ಸನ್ನು ಕೂಡ ಪ್ಯೂರಿಫೈ ಆಗೋಗುತ್ತೆ. ಆಗಿನ ಕಾಲದಿಂದ ಇವಾಗ ನೋಡಿ, ನೀವು ನೀರು ಕುಡಿತೀರ ಮನೆಯಲ್ಲಿ. ಇವಾಗ ಆರ್ ಒ ಪ್ಯೂರಿಫೈ ಬರೋದಕ್ಕಿಂತ ಮುಂಚೆ ಅವಾಗಲೂ ನೀರು ಕುಡಿತಾ ಇದ್ರಿ. ನಿಮ್ಗೇನಾದ್ರು ಜಾಸ್ತಿ ಸಮಸ್ಯೆ ಆಗ್ತಾ ಇತ್ತಾ? ಆಗ್ತಾ ಇರಲಿಲ್ಲ. ಆದರೂ ಆರ್ ಒ ಪ್ಯೂರಿಫೈ ತೊಗೊಂಬಂದಿಟ್ಕೊಂಡ್ರಿ ನೀವು ಮನೆಯಲ್ಲಿ. ಇವಾಗ ನೀವು ಡೈಲಿ ಯಾವ ನೀರನ್ನು ನೀವು ಕುಡಿತಿರ್ತೀರೋ ನಿಮ್ಮ ದೇಹಕ್ಕೆ ಆ ನೀರನ್ನು ಮ್ಯಾನೇಜ್ ಮಾಡೋದು ಗೊತ್ತು. ಅದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇರಲಿ, ಯಾವುದೇ ಕೆಮಿಕಲ್ ಇರಲಿ, ನಿಮ್ಮ ದೇಹಕ್ಕೆ ಆ ನೀರನ್ನು ಮ್ಯಾನೇಜ್ ಮಾಡೋದು ಗೊತ್ತು. ನೀವು ಅಬ್ಸರ್ವ್ ಮಾಡಿದ್ದೀರಾ, ನೀವು ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಟ್ರಾವೆಲ್ ಮಾಡಿರೋ ಜಾಗದಲ್ಲಿ ನೀರು ಕುಡಿದ್ರೆ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ಅದು ಯಾರಿಗಾಗುತ್ತೆ? ಯಾರು ಟ್ರಾವೆಲ್ ಮಾಡಿರ್ತೀರೋ ಅವ್ರಿಗೆ ಮಾತ್ರ ಆಗುತ್ತೆ. ಕರೆಕ್ಟಾ? ನೀವು ಎಲ್ಲಿ ಹೋಗಿ ನೀರು ಕುಡಿತೀರೋ ಅದೇ ಜಾಗದಲ್ಲಿ ಅಲ್ಲಿರೋ ಲೋಕಲ್ನವರು ಡೈಲಿ ಅದೇ ನೀರನ್ನೇ ಅವ್ರು ಕುಡಿತಾ ಇರ್ತಾರೆ, ಅವ್ರಿಗೆ ಸಮಸ್ಯೆ ಆಗಲ್ಲ. ಡಿಫ್ರೆನ್ಸ್ ಏನು ಗೊತ್ತಾ? ನೀವು ಡೈಲಿ ಕುಡಿಯೋ ನೀರನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ನಿಮ್ಮ ದೇಹಕ್ಕೆ ಗೊತ್ತು. ನೀವು ಹೊಸ ನೀರನ್ನು ಕುಡಿದವಾಗ ಅದು ನಿಮ್ಮ ದೇಹಕ್ಕೆ ಗೊತ್ತಿರೋದಿಲ್ಲ. ನೀವು ಬೇರೆ ಕಡೆ ಟ್ರಾವೆಲ್ ಮಾಡಿದವಾಗ ಅಲ್ಲಿನ ಟ್ಯಾಪ್ ವಾಟರ್ ತೊಗೊಂಡು ಒಂದು 15 ನಿಮಿಷ ಬಾಯಿ ಮುಕ್ಕಳಿಸಿ, ಆಮೇಲೆ ಹೋಗಿರಿ. ಅದ್ರ ಮೇಲ್ಗಡೆ ನೀವು ಅಲ್ಲಿ ನೀರಲ್ಲಿ ಏನಾದರೂ ಕುಡೀರಿ, ಏನೂ ಸಮಸ್ಯೆ ಆಗಲ್ಲ.
ಯಾಕೆಂದರೆ ನಿಮ್ಮ ಬಾಡಿ ಅಲ್ಲಿನ ನೀರನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಆವಾಗ ಯಾವುದೇ ರೀತಿ ತೊಂದರೆ ಇರಲ್ಲ. ಬಿಸಿನೀರು ಯಾಕೆ ಕುಡಿಬೇಕು ನಿಮಗೆ? ಯಾವಾಗ ಒಂದು ಸತಿ ಕುಡಿದ್ರೆ ಬಿಸಿನೀರು ತೊಂದರೆ ಇಲ್ಲ. ಡೈಲಿ ನೀವು ಬಿಸಿನೀರು ಕುಡಿಯೋದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಬಾಡಿ ಟೆಂಪರೇಚರ್ನ ಜಾಸ್ತಿ ಮಾಡ್ತಿದ್ದೀರಾ. ಬಾಡಿ ಟೆಂಪರೇಚರ್ನ ಜಾಸ್ತಿ ಮಾಡಿಕೊಂಡ್ರೆ ಅದನ್ನು ನ್ಯೂಟ್ರಲ್ ಮಾಡೋದು ಇನ್ನೊಂದು ಸಮಸ್ಯೆ ಇದಕ್ಕೆ ನಿಮ್ಮ ಬಾಡಿಗೆ. ಇದು ಎಕ್ಸ್ಟ್ರಾ ಎಫರ್ಟ್. ಚಳಿಗಾಲದಲ್ಲಿ ನೀವು ತಣ್ಣೀರು ಕುಡಿದ್ರೆ ನಿಮ್ಮ ಬಾಡಿಗೆ ಯಾವ ಥರ ಚಳಿನ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರುತ್ತೆ. ನೀವು ಬಿಸಿನೀರು ಹಾಕಿದ್ರೆ ನಿಮ್ಮ ಬಾಡಿ ಮತ್ತೆ ಕನ್ಫ್ಯೂಸ್ ಆಗುತ್ತೆ, ಇವಾಗ ನಾನು ಬಿಸಿ ಮಾಡಬೇಕಾ ತಣ್ಣಗೆ ಮಾಡಬೇಕಾ ಅಂತ. ಬೆಳಗ್ಗೆ ಹೊತ್ತು ನೀರು ಕುಡಿಯೋದು ಓಕೆ, ಬಿಸಿ ನೀರು ಓಕೆ ಅಲ್ಲ, ಬೇಕಾಗಿಲ್ಲ, ಹಾಗೆ ಕುಡೀರಿ, ತೊಂದರೆ ಇಲ್ಲ. ಕಾಫಿ ಟೀ ಆ್ಯಕ್ಚುಲಿ ಬೇಕಾಗಿಲ್ಲ, ನಾವು ಅಭ್ಯಾಸ ಮಾಡ್ಕೊಂಡಿರೋದಷ್ಟೇ. ನಿಮಗೆ ಅಭ್ಯಾಸ ಬಿಡಿಸೋದಕ್ಕೆ ಕಷ್ಟ ಆಗ್ತಿದ್ರೆ ನನ್ನ ಹತ್ರ ಬಂದರೆ ಬಿಡಿಸ್ತೀನಿ. ಹಾಂ, ಹಸಿ ತರಕಾರಿ ತಿನ್ಬಹುದು, ಬೇಯಿಸಿದ್ರ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಡಿ. ಹಸಿ ತರಕಾರಿ ಸಪ್ರೇಟ್ ಆಗ್ತೀನಿ. ಹಾಂ, 1 ಗಂಟೆ ಆದಮೇಲೆ ಪರವಾಗಿಲ್ಲ, ತೊಂದರೆ. ಕ್ವಾಂಟಿಟಿ ಕಡಿಮೆ ಇರುತ್ತೆ, ಮ್ಯಾನೇಜ್ ಮಾಡ್ಬೋದು. ಜಾಸ್ತಿ ಕ್ವಾಂಟಿಟಿ ತೊಗೊಂಡಾಗ ಸಮಸ್ಯೆ ಆಗುತ್ತೆ, ತೊಂದರೆ ಇಲ್ಲ. ಹೌದು, ನಿಮ್ಮ ಬಾಡಿನ ನೀವು ಅಬ್ಸರ್ವ್ ಮಾಡಿ ಯಾವಾಗ್ಲೂ, ಅದು ಭಾಳ ಸೈನ್ ಕೊಡುತ್ತೆ. ನಿಮ್ಮ ಬಾಡಿ ಏನು ಸೈನ್ ಕೊಡುತ್ತೋ ಅದನ್ನು ಗಮನ ಇಟ್ಟು ನೋಡಿ, ಕೇಳಿ. ನೀವು ಅದಕ್ಕೆ ಸ್ಪಂದಿಸಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಸ್ಪಂದಿಸುತ್ತೆ. ನೀವು ಸೋಷಿಯಲ್ ಮೀಡಿಯಾನಲ್ಲಿ ನೋಡಿರೋದು, ಇನ್ಸ್ಟಾಗ್ರಾಮಲ್ಲಿ ನೋಡಿರೋದು, ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋದರೆ ನಿಮ್ಮ ಬಾಡಿದು ಭಾಳ ಸಮಸ್ಯೆ ಆಗುತ್ತೆ. ಹೇಳಿ. ಹಾಂ, ಇದನ್ನು ನೀವು ನಾರ್ತ್ ಇಂಡಿಯಾದಲ್ಲಿದ್ದರೆ ಓಕೆ, ಅಥವಾ ನೀವು ಶಿಮ್ಲಾ, ಅಂಟಾರ್ಟಿಕಾ, ಇರಾನ್ ಈ ಜಾಗದಲ್ಲಿದ್ದರೆ ನೀವು ಹೇಳೋದು ಸರಿ. ಸೌತ್ ಇಂಡಿಯನ್ಸ್ಗಲ್ಲ. ಹ್ಞೂ 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 ಹೌದು ಹೌದು ಹೌದು, ಹೇಳಲೇ ಇಲ್ಲ. ಮತ್ತು ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಎಲ್ಲಿ ಹೇಳಿದ್ದಾರೆ ಅಂದರೆ, ಏನಕ್ಕೆ ಹೇಳಿದ್ದಾರೆ ಅಂದರೆ, ಆ್ಯಪಲ್ ನಿಮಗೆ ಆ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅಲ್ಲಿರೋರಿಗೆ ಆ ಹೀಟಿನ ರಿಕ್ವೈರ್ಮೆಂಟ್ ಇದೆ. ಹೌದು ಹೌದು, ನಮ್ಮ ಸೌತ್ ಇಂಡಿಯನ್ಸ್ಗೆ ಆ್ಯಪಲ್ ಅಲ್ಲ. ಬನಾನಾ ತೊಗೊಳ್ಳಿ, ನಿಮಗೆ ಅದು ಇಷ್ಟ ಆದರೆ. ಆ್ಯಕ್ಚುಲಿ ಒಂದು ರಿಸರ್ಚ್ ಪ್ರಕಾರ ಹೇಳ್ತಾ ಇದ್ದಾರೆ, ಬಾಳೆಹಣ್ಣು ತಿನ್ನಬಾರ್ದು ಅಂತ ಅಲೋಪತಿ ಡಾಕ್ಟರ್ಸ್ ಹೇಳ್ತಾರೆ. ನೀವು ಚೆನ್ನಾಗಿ ಅಗದು ತಿಂದರೆ, ನಾನು ಹೇಳೋದ್ನಲ್ಲ ಲಿಕ್ವಿಡ್ ಮಾಡ್ಕೊಂಡು ತಿನ್ನೋದು, ಆ ಥರ ತಿಂದರೆ ಸಮಸ್ಯೆ ಇಲ್ಲ. ಆದರೆ ಚಳಿಗಾಲದಲ್ಲಿ ಬೇಡ, ಕಫ ಮಾಡುತ್ತೆ. ಪಚ್ಚಬಾಳೆಹಣ್ಣಾದರೆ ಬೇಡವೇ ಬೇಡ. ಏಲಕ್ಕಿ ಬಾಳೆಹಣ್ಣು ತೊಗೊಳೋದ್ರೆ ಏನು ಸಮಸ್ಯೆ ಇಲ್ಲ, ತೊಗೊಳ್ಳಿ. ರಾತ್ರಿ ಹೊತ್ತು ಆರೋಗ್ಯದ ಪ್ರಕಾರ ಆಯುರ್ವೇದದಲ್ಲಿ ಏನು ಹೇಳಿದಿರೋ ಅದ್ರ ಪ್ರಕಾರ ಹೋದರೆ ಸೂರ್ಯ ಮುಳುಗಿದ ಮೇಲೆ ಏನೂ ತಿನ್ನಬೇಡಿ ಅಂದಿದ್ದಾರೆ. ಸೂರ್ಯ ಮುಳುಗೋಕ್ಕಿಂತ ಮುಂಚೆ ತಿನ್ನಿ. ಸರಿ, ಲಾಸ್ಟ್ ಒಂದು ಕ್ವಶನ್. ಮೇಡಮ್ ಜೋರಾಗಿ ಹೇಳಿ. ಮಿಲ್ಲೆಟ್ಸು ಒಳ್ಳೆಯದೇ, ಹೈ ಫೈಬರ್ ಇರುವಂಥ ಫುಡ್ಡು. ಆದರೆ ನಿಮಗೆ ಬೇಕು ಅನಿಸುತ್ತಾ? ತಿನ್ನಿ. ನಿಮ್ಮ ಬಾಡಿ ಅದನ್ನು ಅರ್ಥ ಮಾಡಿಕೊಂಡು ತಿನ್ನಬೇಕು. ನಿಮಗೆ ಬೇಕು ಅನಿಸಿದರೆ ಮಾತ್ರ ತಿನ್ನಿ, ಒತ್ತಾಯದ ಮೇಲೆ ತಿನ್ನಬೇಡಿ. ಇವಾಗ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿ ಮಿಲೆಟ್ಸ್ ತುಂಬ ಒಳ್ಳೆಯದು ಅಂತ ಮೆನ್ಷನ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಇಷ್ಟ ಇಲ್ಲದೆ ಇದ್ರೂ ಒತ್ತಾಯ ಮಾಡಿ ತಿಂದರೆ ಮಿಲೆಟ್ಸಲ್ಲಿರೋ ಎಲ್ಲ ನ್ಯೂಟ್ರಿಷನ್ನು ನೀವು ವೇಸ್ಟ್ ಮಾಡ್ತಿರ್ತೀರಿ. ಹಂಗಾಗತ್ತೆ. ಓಕೆ, ಇಷ್ಟರೊಳಗೆ ನನ್ನ ಚಿಕ್ಕ ಮಾತನ್ನು ಮುಗಿಸ್ತಾ ಇದ್ದೀನಿ.